ಈ ದಿನ ಮೇ 23, 2026 ಶನಿವಾರ ದಿನ. ಮಹಾತಾರ್ ಫೌಂಡೇಶನ್ ವತಿಯಿಂದ ನಡೀತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 6ನೆಯ ಬ್ಯಾಚಿನ 17ನೇ ದಿನ ಇದಾಗಿದೆ. ಎಲ್ರಿಗೂ ತಿಳಿದಂತೆ ಶನಿವಾರ ಆಗಿರೋ ಕಾರಣ ಇವತ್ತು ವಿಶೇಷ ಕಾರ್ಯಕ್ರಮದ ದಿನ. ಎಲ್ಲರೂ ತಮ್ಮ ಒಂದು ಕಲೆಯನ್ನ ಪ್ರದರ್ಶನ ಮಾಡತಕ್ಕಂತಹ ದಿನ. ಬಹುಶಃ ನಿನ್ನೆ ವೇದಿಕೆಯಲ್ಲಿ ಹೇಳಿದ್ರೆ ಏನೋ ಗೊತ್ತಾಗ್ಲಿಲ್ಲ, ಈ ಶನಿವಾರ ನಾವು ಆಕ್ಚುಲಿ ತಿರುವಣ್ಣಾಮಲೈನ ಪ್ರೋಗ್ರಾಮ್ನ ಬಗ್ಗೆ ಸ್ವಲ್ಪ ನಮ್ಮ ಅನುಭವಗಳನ್ನ ಹಂಚಿಕೊಳ್ಳೋಣ ಅಂತ ಹೇಳತಕ್ಕಂಥದ್ದನ್ನ ಅನೌನ್ಸ್ ಮಾಡಿ ಅಂತ ನಾನು ಹೇಳಿದ್ದೆ. ಬಹುಶಃ ಇದನ್ನ ಹೇಳಿರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಬಹುಶಃ ಇವತ್ತು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ವೇದಿಕೆಯಲ್ಲಿ ಸಹ ಈ ಹಂಚಿಕೆ ಆಗಿರಬಹುದು. ಆದರೆ ಪ್ರತಿಯೊಬ್ಬರ ಅನುಭವ ಸಹ ವಿಭಿನ್ನ ಆಗಿರ್ತದೆ. ಆದ ಕಾರಣ ನಾವು ತಿರುವಣ್ಣಾಮಲೈನಲ್ಲಿ ಯಾವ ಒಂದು ಅನುಭವವನ್ನು ಪಡ್ಕೊಂಡ್ವಿ, ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳತಕ್ಕದನ್ನ ಇಲ್ಲಿ ಹಂಚಿಕೊಳ್ಳೋಣ. ಇನ್ನೊಂದು ಅಂಶ ಏನು ಅಂತಂದ್ರೆ, ಪ್ರಥಮವಾಗಿ ತಿರುವಣ್ಣಾಮಲೈಯ ಕಾರ್ಯಕ್ರಮದ ಬಗ್ಗೆನೆ ನಾವು ಫೋಕಸ್ ಮಾಡೋಣ. ಆ ನಂತರ ಒಂದು ವೇಳೆ ಎಲ್ಲರೂ ತಮ್ಮ ಅನುಭವವನ್ನ ಹಂಚಿಕೊಂಡ ಆದ ಮೇಲೆ ಸಮಯ ಇದ್ದಾಗ ಮಾತ್ರ ಅದರ ನಂತರದ ಕಾರ್ಯಕ್ರಮ ಏನಾದ್ರು ಅವರೆಲ್ಲರೂ ಹೋಗಿದ್ರು ಮಾಡಿದ್ರು ಅಂತ ಹೇಳೋದಕ್ಕೆ ಅವಕಾಶವನ್ನ ಕೊಡೋಣ. ಬಹುಶಃ ಬಹಳ ಕಡಿಮೆ ಜನ ಇದರಲ್ಲಿ ಇವತ್ತು ಹಾಜರಾಗಿದ್ದಾರೆ. ಇಂಗ್ಲಿಷ್ ನಲ್ಲಿ ಕೆಲವರು ಇದ್ರು. ನಾನು ಆನ್ ಮಾಡಿದಾಗ ಇನ್ನು ಕಾರ್ಯಕ್ರಮ ನಡೀತಾ ಇತ್ತು, ಇಂಗ್ಲಿಷ್ ಕಾರ್ಯಕ್ರಮ, ಅದಕ್ಕೂ ಇರಬಹುದು. ಕೆಲವರು ಈಗ ಹಾಜರಾಗ್ತಾ ಇದ್ದಾರೆ. ಏನೇ ಇರ್ಲಿ, ನಾವು ತಿರುವಣ್ಣಾಮಲೈ ಕಾರ್ಯಕ್ರಮದ ಒಂದು ಅನುಭವನ ಯಾಕೆ ಹಂಚಿಕೊಳ್ಬೇಕು, ಯಾಕಂತಂದ್ರೆ ತುಂಬಾ ಜನ ಇದನ್ನ ಮಿಸ್ ಮಾಡ್ಕೊಂಡ್ರು. ಜೊತೆಗೆ ಒಂದು ಅದ್ಭುತವಾದ ಒಂದು ವಿಶೇಷವಾದ ಜಾಗ, ಎಲ್ಲರಿಗೂ ವಿಶೇಷವಾದ ಅನುಭವ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂತಂದ್ರೆ ಸಾಕಷ್ಟು ಜನ ತಿರುವಣ್ಣಾಮಲೈಗೆ ಭೇಟಿ ನೀಡಿರ್ಬಹುದು, ದೇವರ ದರ್ಶನ ಆಗಿರ್ಬೋದು, ಗಿರಿ ಪ್ರದರ್ಶನ ಸಹ ಆಗಿರಬಹುದು. ಆದರೆ ಮಹಾತಾರ್ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮವನ್ನ ಮಾಡಿದಾಗ ಅಲ್ಲಿ ಹೇಗಾಯ್ತು ಏನಾಯ್ತು ಅಂತ ಹೇಳತಕ್ಕಂಥ ಅನುಭವನೆ ಬೇರೆ ಇರ್ತದೆ. ಆದ ಕಾರಣ ತಾವು ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿದ್ರೆ ತಮಗೆ ಅನ್ಮ್ಯೂಟ್ ಮಾಡಲಾಗುತ್ತೆ. ತಿರುವಣ್ಣಾಮಲೈನಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾದವರು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಒಂದು ಅನುಭವವನ್ನ, ಅಭಿಪ್ರಾಯವನ್ನ ಹಂಚಿಕೊಳ್ಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೇನೆ. ತಿರುವಣ್ಣಾಮಲೈಗೆ ಬಂದವರು ಬಹಳ ಕಡಿಮೆ ಇಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಇದ್ರಲ್ಲ, ಕಾಣ್ತಾ ಇಲ್ಲ. ವೇದಾವತಿ ಮ್ಯಾಮ್ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ಹಂಚಿಕೊಳ್ಳಿ. ಓಕೆ, ವೇದಾವತಿ ಮ್ಯಾಮ್ ಮಾಡಿ ಮ್ಯಾಮ್, ಹೇಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ತೆ. ನಾನು ಆಗ್ಲೇ ಗುರುವಾರ ಮಧ್ಯಾಹ್ನ ಕ್ಲಾಸಲ್ಲಿ ಸ್ವಲ್ಪ ಹಂಚ್ಕೊಂಡಿದ್ದೇನೆ. ಓಕೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಮೊದಲನೇ ಪಾಯಿಂಟ್, ಆರ್ಥರೈಟಿಸ್ ಪೇಷಂಟ್ಗಳು ನಡೆಯೋದಿಲ್ಲ. ಅಂಥದ್ರಲ್ಲಿ ನಾನು ಅರೌಂಡ್ 10 ಕಿಲೋಮೀಟರ್ ಅಷ್ಟು ನಡೆದಿದ್ದೀನಿ. ವಾಯುಲಿಂಗ ಬರುವಾಗ ಸಾಕಾಯ್ತು ನನ್ಗೆ, ರಿಸ್ಕ್ ತಗೊಳ್ಳೋದ್ ಬೇಡ ಅಂತ ಹೇಳಿ ನಾನು ಆಟೋ ಮಾಡ್ಕೊಂಡ್ ಬಂದ್ಬಿಟ್ಟೆ. ಮೊದಲನೇ ದಿನ ಹೋದ ನೆಕ್ಸ್ಟ್ ಡೇ, ಅಂದ್ರೆ ಇಲ್ಲಿಂದ ಹೋಗುವಾಗ್ಲೇ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸು, ಬಸ್ಸಲ್ಲೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸು. ತುಂಬಾ ನಾವು ಆಕ್ಚುಲಿ ವರ್ಕಿಂಗ್ ಟೈಮ್ ಅಲ್ಲಿ ಇರುವಾಗ ಈ ತರ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಅದೇ ನೆನ್ಪು ಬಂತು. ನಮಗೂ ಟ್ರೈನಲ್ಲೂ ಒಳ್ಳೆ ಅನುಭವ ಆಯ್ತು. ನಾವು 5 ಜನ ಇದ್ವಿ. ಬಸ್ಸಲ್ಲಂತೂ ಹೇಳದೆ ಬೇಡ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು.
ರಾತ್ರಿ ನಾವು 1:30 ಗಂಟೆ ಏನೋ ಹೋಗಿ ತಲುಪಿದಾಗ ಆಸ್ ಯೂಶುವಲ್ ಬೆಳಿಗ್ಗೆನೆ ಎಚ್ಚರ ಆಯ್ತು. ದೇವಸ್ಥಾನಕ್ಕೆ ಅಂತ ನಾವು ಹೋಗ್ಲಿಲ್ಲ. ಆಕ್ಚುಲಿ ನಾವು ಭಿಕ್ಷಾಟನೆಗೆ ಹೋದ್ವಿ. ರೂಮಲ್ಲೇ ಸುಮಾರು ಕಲೆಕ್ಷನ್ ಆಯ್ತು. ಹಂಗೆ ಹೋಗ್ತಾ ಹೋಗ್ತಾ ದರ್ಶನಕ್ಕೆ ಹೋದ್ವಿ. ಅಲ್ಲೊಂದು 2 ಅವರ್ಸ್ ಅಲ್ಲಿ ಮುಗಿಸ್ಕೊಂಡ್ ಬಂದ್ವಿ. ಒಳ್ಳೆ ದರ್ಶನ ಆಯ್ತು. ಪೀಸ್ಫುಲ್ ಆಗಿ ಭಕ್ತಿಯಿಂದ ದರ್ಶನ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ನಾನು ಮೇಡಮ್ ರಿಜಿಸ್ಟ್ರೇಷನ್ ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಪ್ರೋಗ್ರಾಮ್ ನಾನು ಏನು ನೋಡಕ್ಕಾಗ್ಲಿಲ್ಲ. ಧ್ಯಾನ ಮಾತ್ರ ಮಾಡಿದೆ ಸಂಜೆ. ನೆಕ್ಸ್ಟ್ ಡೇನು ಬೆಳಿಗ್ಗೆ 5 to 8 ಅದು ಧ್ಯಾನ ಮಾಡಿದೆ. ಆಮೇಲೆ ಮತ್ತೆ ರಿಜಿಸ್ಟ್ರೇಷನ್ ಅಲ್ಲಿ ಕುತ್ಕೊಂಡೆ. ಆಮೇಲೆ ನಾವೆಲ್ಲ ರಮಣ ಮಹರ್ಷಿ ಆಶ್ರಮಕ್ಕೆ ಹೋದ್ವಿ. ಸುಮಾರು ಜನ ಅಲ್ಲಿ ಮೇಲೆ ಗುಹೆಗೆಲ್ಲ ಹೋದ್ರು. ನನ್ನಿಂದ ಆಗ್ಲಿಲ್ಲ. ಅಲ್ಲಿಂದ ನಡ್ಕೊಂಡ್ ಬಂದ್ವಿ. ಒಳ್ಳೆ ಎಕ್ಸರ್ಸೈಸ್ ಆಯ್ತು ಮೇಡಮ್. ನಡೀದೇ ಇದ್ದವರೆಲ್ಲಾನು ನಡೆದಿದ್ದಾರೆ ಅವತ್ತು. ಇದೇ ರೀತಿ ಆದ್ರೆ ನಮ್ಮ ಹೆಲ್ತಿಗೂ ಒಳ್ಳೇದೇನೆ. ಆಮೇಲೆ ಬರುವಾಗನು ಅಷ್ಟೇನೆ ಸೇಮ್. ಹೋದಾಗ ಹೆಂಗ್ ಹೋದ್ವೋ ಹಾಗೆ ಬಂದ್ವಿ. ಬರುವಾಗ ಬೆಂಗಳೂರಲ್ಲಿ ಮಾತ್ರ ಸ್ವಲ್ಪ ಮಳೇಲಿ ಸಿಕ್ಕಾಕೊಂಡ್ವಿ. ಆಮೇಲೆ ಮೇಡಮ್ ಈ ನಮ್ ಜೊತೆಲಿ ಇದ್ರಲ್ಲೆಲ್ಲ ಹುಬ್ಳಿಯವರು, ನಾವೆಲ್ಲ 4 ದಿವಸ ಆಯ್ತು ಸರಿಯಾಗಿ ಊಟ ಮಾಡಿಲ್ಲ, ನಮ್ಗೆ ಎಲ್ಲಾದ್ರೂ ಖಾನಾವಳಿ ಕರ್ಕೊಂಡೋಗಿ ಅಂದ್ರು. ನಮಗ್ ಸುಮಾರು ಟೈಮ್ ಇತ್ತು. ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ರೂಮ್ ಅಲ್ಲಿ ಎಲ್ಲ ಇಟ್ಟು ವಾಪಸ್ ಗಾಂಧಿನಗರಕ್ಕೆ ಬಂದು ಅವ್ರಿಗೆಲ್ಲ ಒಂದು ಖಾನಾವಳಿ ಕರ್ಕೊಂಡೋದೆ. ತುಂಬಾ ಖುಷಿ ಪಟ್ರು. ಜೋಳದ ರೊಟ್ಟಿ ಊಟ, ಟಿಪಿಕಲ್ ನಮ್ಮ ನಾರ್ತ್ ಕರ್ನಾಟಕ ಊಟ. ಎಲ್ರೂ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಧನ್ಯವಾದಗಳು, ಥ್ಯಾಂಕ್ಸ್ ಗ್ಯಾಂಗ್ಸ್. ಸುರಿಮಳೆನೇ ಆಯ್ತು. ನೈಟ್ ಜರ್ನಿ ಚೆನ್ನಾಗಿತ್ತು ಮೇಡಮ್. ಬರ್ತಾ ಟ್ರೈನ್ ಅಂತೂ ತುಂಬಾ ಖುಷಿ ಆಯ್ತು. ಹೊಸ ಟ್ರೈನು, ಹೊಸ ಬಾತ್ರೂಮ್ಸ್, ಕ್ಲೀನ್ ಟಾಯ್ಲೆಟ್ಸ್. ಅದು ಒಳ್ಳೆ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಸುರಕ್ಷಿತವಾಗಿ ಮಂಗಳವಾರ ಬೆಳಿಗ್ಗೆ ಬಂದ್ ಸೇರಿದ್ವಿ. ಇಲ್ಲಿ ನೋಡಿದ್ರೆ ಹುಬ್ಳಿಯಲ್ಲಿ 3 ದಿವಸ ಕರೆಂಟ್ ಇಲ್ಲ. ಮಳೆಯಿಂದ ಸುತ್ತಮುತ್ತ ಮರಗಳು, ಎಲೆಕ್ಟ್ರಿಕ್ ಕಂಬಗಳು ಎಲ್ಲ ಬಿದ್ದು 3 ದಿವಸ ಕರೆಂಟ್ ಇರ್ಲಿಲ್ಲ. ಹಾಗಾಗಿ ಗುರುವಾರ ಮಧ್ಯಾಹ್ನ ಜಾಯ್ನ್ ಆದೆ. ಸ್ವಲ್ಪ ಅನುಭವ ಶೇರ್ ಮಾಡ್ಕೊಂಡೆ. ಅಂದ್ರೆ ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಜನ ಸೇರಿದ್ರು. ಊಟನೂ ಓಕೆ. ಅಷ್ಟು ಜನರಿಗೆ ಅಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಇಟ್ ಇಸ್ ಗ್ರೇಟ್. ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳು. ಲಕ್ಷ್ಮಿ ಮೇಡಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಉಳಿದವರು ಸ್ವಾಮಿ ಸರ್ ಜಾಯ್ನ್ ಆಗಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿ ಸ್ವಾಮಿ ಸರ್. ಲಕ್ಷ್ಮೀಕಾಂತಮ್ಮ ಮ್ಯಾಮ್, ಇನ್ಯಾರಿದ್ದಾರೆ ಬಂದವರು? ಸವಿತಾ ಮ್ಯಾಮ್. ಸ್ವಾಮಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ಮಾತಾಡಿ ಸರ್. ನಮಸ್ತೆ ಮೇಡಮ್. ಹೊರಗಡೆ ಇದ್ದೀನಿ, ವಿಡಿಯೋ ಆನ್ ಮಾಡಕ್ ಆಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ, ಮಾತಾಡಿ. ತುಂಬಾ ಅದ್ಭುತವಾಗುತ್ತೆ ಮೇಡಮ್ ತಿರುವಣ್ಣಾಮಲೈ ಧ್ಯಾನ. ನಾವು ಶನಿವಾರ ನೈಟ್ ಬಂದು ಮೇಡಮ್ಗೆಲ್ಲ, ನಮ್ಮ ರೇವತಿ ಮೇಡಮ್ಗೆಲ್ಲ ನೈಟ್ ಬಂದು ಹೆಂಗೆ ಅಂದ್ರೆ ಒಂಥರ ಈ ಪಿಕ್ಚರ್ ಮನೆ ಎಲ್ಲ ಕಟ್ತಾರಲ್ಲ ಆ ತರ ಆಗೋಯ್ತು ನಮ್ದು. ಅಲ್ಲಿ ಇದನ್ನು ಮಾಡಿದ್ರು, ಬೇಗ ಬೇಗ ಮುಗಿಸ್ಬಿಡ್ತಾರಲ್ಲ ಆ ತರ ಆಗೋಯ್ತು ನಮ್ದು ಕಾರ್ಯಕ್ರಮ. ಯಾವ್ದು 5 ನಿಮಿಷ ಕುತ್ಕೊಳಕ್ಕೆ ಟೈಮ್ ಇಲ್ಲ ನಮ್ಗೆ. ಯಾಕೆಂದ್ರೆ ನಮ್ ಜೊತೆ ಬಂದಿರ್ತಕ್ಕಂಥ ಫ್ರೆಂಡ್ಸ್ಗಳು ಬೆಳಗ್ಗೆ ಡ್ಯೂಟಿಗೆ ಅಟೆಂಡ್ ಆಗ್ಬೇಕಾಯ್ತು. ಹಂಗಾಗಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದು ಹೋದ್ರೆ ಫಸ್ಟ್ ಧ್ಯಾನ ಎಲ್ಲ ಸ್ಟಾರ್ಟ್ ಆಗಿತ್ತು. ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಧ್ಯಾನಕ್ಕೆ ಹೋದು. ತದನಂತರ ಧ್ಯಾನ ಮುಗಿಸ್ಕೊಂಡು ಟಿಫನ್ ಕೊಟ್ರು, ಟಿಫನ್ ತಿಂದು ನಾನು ಅಷ್ಟೊತ್ತಿಗೆ ನೀವೆಲ್ಲ ಮೇಡಮ್ ಲಕ್ಷ್ಮೀಕಾಂತ ಮೇಡಮ್ ಇವರು, ವೇದವತಿ ಮೇಡಮ್ ಎಲ್ಲರೂ ಸ್ವಲ್ಪ ಮಾತಾಡಿಸ್ತೀವಿ. ಅದೊಂದು ಖುಷಿ ಆಯ್ತು ನನಗೆ. ಎಲ್ಲರೂ ನೋಡಿದಲ್ಲಿ ನಮ್ಮ ತಾಯಂದಿರನ್ನ, ಅಕ್ಕ ತಂಗಿರ ನೋಡ್ದಂಗ ಆಯ್ತು ನನಗೆಲ್ಲ. ಅಲ್ಲಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಗುರುಗಳನ್ನ ಮಾತಾಡ್ಸೋಣ ಅನ್ನೋದ್ರೊಳಗೆ ಅಲ್ಲಿ ಟೈಮ್ ಸಿಗ್ಲಿಲ್ಲ. ನಾವನ್ನ ರಂಗನಾಥ್ ಗುರುಗಳು ಮಾತಾಡ್ಸ್ಬೇಕು ಅಂತ ಇತ್ತು. 2 ಟೈಮು ಟ್ರೈ ಮಾಡದೆ ಆಗ್ಲಿಲ್ಲ. ನಾವು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋದು. ಅಲ್ಲಿಂದ ಮೇಲೆ
ಒಂದು ಗುಹೆ ಒಳಗೆ ಅಲ್ಲಿ ಧ್ಯಾನ ಮಾಡ್ದೋ. ಅಲ್ಲಿ ಮೇಡಮ್ ನೀವೆಲ್ಲ ಸಿಕ್ಕಿದ್ರಿ, ಎಲ್ಲ ಚೆನ್ನಾಗಿ ಖುಷಿಯಾಗಿತ್ತು, ಒಳ್ಳೆ ಆನಂದವಾಗಿ ಬಂದ್ವು. ಅಲ್ಲಿ ನೀವು ಇನ್ನ ಧ್ಯಾನ ಮಾಡ್ತಲೇ ಇದ್ರಿ, ಬಟ್ ನಮ್ಗೆ ಇವ್ರು ಬಿಡ್ತಾ ಇಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತರ ಆಗಲಿ ನಾವು ಗಿರಿ ಪ್ರದರ್ಶನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಬೇಕು ಅಂತ ಹೇಳಿ ಫುಲ್ ಒನ್ ಡೇ ಮುಗಿಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೆ ಬಂದ ಕೆಳಗಡೆ ನಾವು. ಆ ಬಿಸಿಲಾದ್ರೂ ಕೂಡ ಓಡೆ ಬಂದು ಎಲ್ಲೂ ಕುಂತೆ ಇಲ್ಲ, ಊಟನೂ ಇಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ, ಸೀದಾ ಗಿರಿ ಪ್ರದರ್ಶನಕ್ಕೆ ಹೊಂಟೋದು 12 ಕಾಲು ಹೊಂಟಾಗ ನಾವು. ಲಾಸ್ಟ್ ಲಿಂಗೋ ಹತ್ರ ನಮ್ಗೆ ಕುಬೇರ ಲಿಂಗ ಹತ್ರ ಒಳ್ಳೆ ಊಟ ಸಿಕ್ತು ಮೇಡಮ್. ಒಳ್ಳೆ ರುಚಿಯಾದ ಊಟ, ಅದು ತಿಂಗಳಿಗೆ ಒಂದ್ಸರಿ ಮಾಡ್ತಾರಂತೆ, ತುಂಬಾ ಚೆನ್ನಾಗಿತ್ತು. ಒಂದ್ 3-4 ತರ ಸ್ವೀಟು, ಬಾಳೆ ಎಲೆ ಊಟ ತುಂಬಾ ಅದ್ಭುತವಾಗಿತ್ತು. ನಾವು ಊಟ ಮಾಡ್ಬೇಕು ಅಂದ್ಕೊಂಡೆ ಊಟ ಸಿಕ್ತು. ಅಲ್ಲಿ ಊಟ ಮಾಡ್ಕೊಂಡು ತೃಪ್ತಿ ಆಯ್ತು. ಅಲ್ಲೆಲ್ಲ ನಮಸ್ಕಾರ ಹಾಕಿ ದೇವ್ರಿಗೆ ಈಗ ಮತ್ತೆ ಪ್ರದಕ್ಷಿಣೆ ಬಂದು ಕರೆಕ್ಟ್ 4 ಕಾಲಿಗೆ ಅರುಣಾಚಲೇಶ್ವರನ ದರ್ಶನಕ್ಕೆ ನಿಂತ್ಕೊಂಡು ಅಲ್ಲೂ 1 ಅವರ್ ಒಳಗೆ ದರ್ಶನನೂ ಆಯ್ತು. ಸೀದಾ ಅಲ್ಲಿಂದ ಬಂದು ನಮ್ಮ ಇದ್ರ ಹತ್ರಕ್ಕೆ ಬಂದು ಗುರುಗಳು ಇದ್ ಮಾಡಿದ್ರಲ್ಲ, ಅಲ್ಲಿಗೆ ಬಂದು ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಕಾದು ಆಮೇಲೆ ಕೂತ್ಕೊಂಡು, ನೀವೆಲ್ಲ ಕುಂತಿದ್ದಾಗ ಅಲ್ಲೂ ಕೂತ್ಕೊಂಡು ಆ ಟೈಮಲ್ಲೂ ಮಾತಾಡ್ಸಕ್ ಹೋದೆ. ರಂಗನಾಥ್ ಸರ್ನ ಅಲ್ಲೂ ಕ್ಲಾಸ್ ಅಲ್ಲಿ ಇದ್ರು, ಬಟ್ ಆಗಲ್ಲ, ಊಟ ಮಾಡ್ಕೊಂಡು ಲಾಸ್ಟ್ ಟೈಮ್ ಹೋದೆ, ಅಲ್ಲೇ ಧ್ಯಾನ ಕುಂತಿದ್ರು, ಅವಾಗ್ಲೂ ಆಗಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಬಂದ್ಬಿಟ್ಟೆ. ಆದ್ರೆ ತುಂಬಾ ಅದ್ಭುತವಾಗಿತ್ತು. ಒಂದೇ ದಿನದಲ್ಲಿ ಎಲ್ಲಾ ಕವರ್ ಮಾಡ್ದು. ಅಲ್ಲಿ 1 ದಿನಕ್ಕೆ 2 ದಿನಕ್ಕೆ ಮುಗಿಯೋಂತ ಜಾಗ ಅಲ್ಲ, ಅದು ವಾರಾಂಗಟ್ಲೆ ಇರ್ಬೇಕು, ಪ್ರಶಾಂತವಾಗಿರುತ್ತೆ, ಒಳ್ಳೆ ವಾತಾವರಣ. ನೋಡೋಣ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಇನ್ನೊಂದು ಟೈಮು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್, ನಾನು ಇನ್ನೊಂದ್ ಸ್ವಲ್ಪ ಮಾತಾಡ್ಲಾ? ಆಮೇಲೆ ಕೊಡ್ಲಾ? ಲಕ್ಷ್ಮೀಕಾಂತ ಮುಂದೆಲ್ಲ ಆದ್ಮೇಲೆ ಕೊಡ್ತೇನೆ ಮ್ಯಾಮ್. ಓಕೆ ಓಕೆ ಓಕೆ, ಲಕ್ಷ್ಮೀಕಾಂತ ಮ್ಯಾಮ್. ಲಕ್ಷ್ಮೀಕಾಂತ ಮ್ಯಾಮ್ ಇದ್ದೀರಾ? ಈಗ ಒಂದ್ಸಲ ನೋಡಿದಿರಲ್ಲ. ಓಕೆ, ವೇದಾವತಿ ಮೇಡಮ್ ಮಾತಾಡ್ತೀರಾ? ಹಾ. ಹ್ಮ್. ಇನ್ನೊಂದು ಸಂತೋಷದ ವಿಷಯ ಅಂದ್ರೆ, ಅಲ್ಲಿ ಇವ್ರು ಬಂದಿದ್ರಲ್ಲ ಮೇಡಮ್, ಯೋಗಿ ಸದಾನಂದ ಯೋಗಿ, ಸದಾನಂದ ಯೋಗಿ ಅವರು. ಹ್ಮ್. ಅವರು ನಮ್ಗೆ ಗುರುಮಂತ್ರ ಕೊಟ್ರು. ಗುರುಮಂತ್ರ ಕೊಟ್ಟು ನಮ್ಗೆ ಒಂದೊಂದು ರುದ್ರಾಕ್ಷಿ ಕೊಟ್ರು, ಒರಿಜಿನಲ್ ಗಣೇಶ ರುದ್ರಾಕ್ಷಿ. ಅದೊಂದು ಖುಷಿ ಆಯ್ತು. ನನ್ ತುಂಬಾ ದಿವಸದಿಂದ ಇತ್ತು, ಯಾವ್ದಾದ್ರು ಯೋಗಿಗಳು ಸ್ವಾಮಿಗಳ ಹತ್ರ ನಾನು ಒಂದು ದೀಕ್ಷೆ ತಗೋಬೇಕು ಅಂತ. ಹಾಗೆ ಇದೊಂದು ನನ್ನ ಸಂಕಲ್ಪ ಈಡೇರ್ತು. ಮತ್ತಿನ್ನೇನೋ ಹೇಳಕ್ ಹೋದೆ ನಾನು. ಓಕೆ, ಸ್ವಲ್ಪ ಬೇಜಾರಾಯ್ತು ನಮ್ಮ ಕನ್ನಡಿಗರಿಗೆ. ಅಲ್ಲಿ ರಂಗನಾಥ್ ಸರ್ ಒಂದು ಇದ್ರ ಪ್ರೋಗ್ರಾಮ್ ಅಲ್ಲಿ ಇರ್ಲಿಲ್ಲ, ಬರೀ ತೆಲುಗು ತಮಿಳೇ ಆಯ್ತು. ನಮ್ಮವರೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ರು. ಆಮೇಲೆ ಅದೇ ಹೇಳ್ತಾ ಇದ್ರು, ನಾನು ಇದ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ, ನನ್ಗೂ ಅನ್ಸ್ತು, ನನ್ಗೆ ಹೇಳಿದ್ರೆ ನಾ ಮಾಡ್ತಿದ್ದೆ ಖಂಡಿತ ಟ್ರಾನ್ಸ್ಲೇಷನ್. ಅದು ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಮಾಡಿದಾಗ ಅದು ಸ್ವಲ್ಪ ರೆಡಿಯಾಗಿರ್ಬೇಕು ಮೇಡಮ್, ಯಾರಾದ್ರೂ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಹೌದು, ಓಕೆ. ಅಲ್ಲ, ಟ್ರಾನ್ಸ್ಲೇಟ್ ಮಾಡೋರು ಇದ್ರು ಅನ್ಸುತ್ತೆ, ಬಟ್ ಅದು ಗೊತ್ತಾಗ್ಲಿಲ್ಲ ಸರ್. ಇಲ್ಲ, ಇರ್ಲಿಲ್ಲ. ಬೇರೆ ಯಾರು ಅದನ್ನ ಹೇಳು, ಯಾಕಂದ್ರೆ ಅಲ್ಲಿ ಇದ್ದಿದ್ದು ತಮಿಳ್ ಮತ್ತೆ ತೆಲುಗು ಅಲ್ವಾ? ಇಂಗ್ಲಿಷ್ ಆಗಿದ್ರೆ ಯಾರಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದಿತ್ತು. ಅದು ನಂಗೆ ಮೊದ್ಲೇ ಗೊತ್ತಿದ್ರೆ ನಾನು ಮಾಡ್ಬೋದಿತ್ತು ಕನ್ನಡಕ್ಕೆ. ನಂಗೆ ಗೊತ್ತಾಗಿಲ್ಲ. ಇರುತ್ತೆ ಸಣ್ಣ ಪುಟ್ಟದೆಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ನಮ್ಗೊಂದು ಎಕ್ಸ್ಪೀರಿಯನ್ಸ್. ಹೌದೌದು, ಮುಂದಿನ ಸಲಕ್ಕೆ ತಿದ್ಕೊಳ್ಳಕ್ಕೆ, ನೆಕ್ಸ್ಟ್ ಟೈಮ್ಗೆ ನಾವು ರೆಡಿ ಇರ್ಬೇಕಷ್ಟೇ. ಎಸ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀಕಾಂತ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಎಲ್ಲಾರ್ಗು ನಮಸ್ಕಾರ. ತಿರುವಣ್ಣಾಮಲೈಗೆ ಹೇಳ್ತಾರೆ, ತಿರುಪತಿ ಮತ್ತೆ ತಿರುವಣ್ಣಾಮಲೈಗೆ ಹೋಗ್ಬೇಕಾದ್ರೆ ನಾವ್ ಅನ್ಕೊಂಡಾಗ ಹೋಗಕ್ ಆಗಲ್ವಂತೆ, ಆ ಯಪ್ಪನೇ ಕರ್ಕೋಬೇಕಂತೆ. ನಾವೆಲ್ಲ ಎಷ್ಟು ಅದೃಷ್ಟವಂತರು. ಅದಕ್ಕೆ ನಾನು ಲಕ್ಷ್ಮಿ ಮೇಡಮ್ ಮಾತಾಡುವಾಗ ಮಾತಾಡ್ತಿದ್ದೆ, ತುಂಬಾ ನೀವು ಒಳ್ಳೆ ಎಲ್ಲಾರ್ಗೂ ಅದೃಷ್ಟ ಮಾಡ್ಕೊಟ್ರೆ, ನಿಮ್ ಕಡೆಯಿಂದ ಎಲ್ಲಾರ್ಗೂ ಅದೃಷ್ಟ ಸಿಕ್ತು. ಯಾಕಂದ್ರೆ ಹೋಗುವಂತ ಒಂದು ಇದು ಸಿಕ್ತು. ಮತ್ತೆ ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಸುಮ್ನೆ ಹೋಗೋದಿಕ್ಕಿನ ಆ ಪ್ರದೇಶದ ಹಿನ್ನೆಲೆ ನಾವು ಅರಿತುಕೊಂಡು ಅಥವಾ ತಿಳಿದುಕೊಂಡು ಹೋದಾಗ ನಾವು
ಓ ಇಷ್ಟೊಂದ್ ಇದ್ಯಾ, ಇದನ್ನ ನೋಡ್ಬೇಕು, ಇದನ್ನ ನಾವು ಅನುಭವಿಸ್ಬೇಕು, ಇದನ್ನ ನೋಡೇ ಬರ್ಬೇಕು, ಅಥವಾ ಅಲ್ಲಿ ಅಂತ ಕಾರ್ಯನ ನಾವು ಮಾಡ್ಬೇಕು ಅನ್ನೋದು ಒಂದ್ ಇದಿರುತ್ತೆ. ಸೊ ಅದಕ್ಕೆ ತಿರುವಣ್ಣಾಮಲೈಗೆ ಹೋಗ್ಬೇಕು ಅಂದಾಗ ನನ್ನ ಮನಸ್ಸಿನಲ್ಲಿ ಯೋಚನೆ ಬಂದಿದ್ದೇನು ಅಂದ್ರೆ, ಮೊನ್ನೆ ಎಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ ಕೊಟ್ಟು ಪಿರಮಿಡ್ ಸೆಂಟರ್ಗೆ ಒಂದೇ ಒಂದು ವಾರ ಇದೆ, ಈಗ ಕೇಳಿದ್ರೆ ಮತ್ತೆ ಕೊಡ್ತಾರಾ, ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಒಂದು ಥಾಟ್ ಬಂತು ನನಗೆ. ನೀನ್ ಯಾಕೆ ಕೇಳ್ಬಾರ್ದು ಅನ್ಸು. ನಾನ್ ಯಾಕೆ ಕೇಳ್ಬಾರ್ದು ಅಂದ್ರೆ ಏನ್ ಅರ್ಥ ಇದು ಅನ್ಕೊಂಡು ನಾನೇನ್ ಮಾಡಿದೆ, ರೇವತಿ ಅವ್ರ ಜೊತೆ ಮಾತಾಡ್ಬಿಟ್ಟು, ರೇವತಿ ನೀನ್ ಆಸ್ ಯೂಶುವಲ್ ನೀನ್ ಮಾಡು, ನಾನ್ ಇನ್ನೊಂದ್ ಕಡೆ ನಾನ್ ಟ್ಯಾಕಲ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ವು. ಪರವಾಗಿಲ್ಲ, ಆ ಒಂದು ಚಿಕ್ಕ ಅಂತರದಲ್ಲೂ ಅಷ್ಟು ಅಮೌಂಟ್ ನಮ್ಗೆ ಕಲೆಕ್ಟ್ ಆಯ್ತು. ಅದು ಒಂದು ಖುಷಿ ವಿಷಯ. ಆಮೇಲೆ ಇನ್ನೊಂದು ಏನು ಅಂದ್ರೆ, ತುಂಬಾ ಜನನೇ ಬಂದಿದ್ರು. ಬರ್ತಾರ ಇಲ್ವೋ, ಅಯ್ಯೋ ಹೋಗೋದ ಅಷ್ಟು ದೂರ ಹೆಂಗ್ ಹೋಗೋದಪ್ಪ ಅನ್ಕೊಂಡ್ರೆ, ಎಲ್ಲ ಎದ್ದು ಬಿದ್ದು ಎಲ್ಲಿ ಬರ್ಬೇಕು, ಯಾವ ಬಸ್ ಸ್ಟ್ಯಾಂಡು, ಹೆಂಗ್ ಬರ್ಬೇಕು, ಅಲ್ಲಿಂದ ಹೆಂಗ್ ಬರ್ಬೇಕು, ಮತ್ತೆ ಅಲ್ಲಿ ಬಂದ್ರೆ ಎಷ್ಟೊತ್ತಾಗಿರುತ್ತೆ ಅನ್ಕೊಂಡು ತುಂಬಾ ಸಂಶಯದಿಂದ ಕೇಳದವ್ರೆಲ್ಲರೂ ಅಲ್ಲಿ ಬಂದಿದ್ದು ನಿಜವಾಗ್ಲು ತುಂಬಾ ಸಂತೋಷ ಆಯ್ತು. ಒಟ್ನಲ್ಲಿ ಜೊತೆಯಲ್ಲಿ ಬಂದ್ವು, ಒಬ್ರೇ ಬಂದ್ರು, ಆದ್ರೂ ಅಷ್ಟು ಜನಕ್ಕೆ ಅರುಣಾಚಲನ ಒಂದು ದರ್ಶನ ಆಯ್ತು. ಅಷ್ಟು ದೂರ ಹೋದಾಗ ಒಂದು ಇದು ಇದ್ದೇ ಇರುತ್ತೆ, ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಷ್ಟು ದೂರ ಹೋಗೋದ್ರಿಂದ ದೇವಸ್ಥಾನ ಎಲ್ಲ ಸುತ್ಕೊಂಡ್ ಬರ್ಲೇಬೇಕು, ದರ್ಶನ ಮಾಡ್ಲೇಬೇಕು ಅನ್ನೋ ಒಂದು ಇದು ಇರ್ತದೆ. ಅದರಿಂದ ಬಂದವ್ರಿಗೆಲ್ಲರಿಗೂ ದರ್ಶನ ಸಿಕ್ಕಿದೆ ಅಲ್ಲಿ ಅರುಣಾಚಲಂದು, ಮತ್ತೆ ಪಾರ್ವತಿ ಅಮ್ಮದು, ಹಾಗೂ ಲಿಂಗಗಳದ್ದು, ಅಷ್ಟಲಿಂಗಗಳದ್ದು, ನಂದಿಗಳದ್ದು, ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲೂ. ಅದು ಕೆಲವ್ರಿಗಂತೂ ಏನ್ ಇಷ್ಟು ಬೇಗ ದರ್ಶನ ಆಯ್ತಾ, ಅಷ್ಟು ಸಲೀಸಾಗಾಯ್ತಾ ಅನ್ನೋ ಮಟ್ಟಿಗೆನ ದರ್ಶನ ಆಗಿದೆ. ಅದು ಒಂದು ದೈವಾನುಗ್ರಹ ಅಂತಾನೆ ನಾವು ಹೇಳ್ಬೋದು. ಆಮೇಲೆ ಒಂದೊಂದ್ಸಾರಿ ಒಂದು ಕಡೆ ಹೋದಾಗ ಅಯ್ಯೋ ನಾನ್ ನೋಡೇ ಇಲ್ವೇ, ಅಯ್ಯೋ ನಾವ್ ಹೋಗ್ಬೇಕಾಗಿತ್ತು, ನೆನ್ನೆನೆ ಹೋಗ್ಬೇಕಾಗಿತ್ತು, ಬೇಗ ಹೋಗ್ ಬಂದ್ಬಿಡ್ಬೇಕಾಗಿತ್ತು ಅಂತ ಯಾರು ಅನ್ಲಿಲ್ಲ. ನೋಡಿಲ್ಲ ಅಂದವ್ರು ಯಾರೂ ಇಲ್ಲ, ಎಲ್ಲರೂ ಹೋಗಿದ್ದಕ್ಕೆ ಎಲ್ಲ ಚೆನ್ನಾಗಿ ನಾವು ನೋಡ್ಕೊಂಡ್ ಬಂದ್ವಪ್ಪ ಅನ್ನೋ ಮಟ್ಟಿಗೆ ಎಲ್ಲಾರ ಮಾತುಗಳು, ಬಾಯಿಂದ ಮಾತುಗಳು ಬರ್ತಾ ಇದ್ದಿದ್ದು ನಾವು ಕೇಳಿದ್ವು. ನಿಜವಾಗ್ಲೂ ಇದೆಲ್ಲರಿಗೂ ಒಂದು ದೈವಾನುಗ್ರಹನೇ ಇರ್ಬೋದು. ಆ ಕಾರ್ಯಕ್ರಮನೂ ಚೆನ್ನಾಗಿತ್ತು. ಆಮೇಲೆ ಬೆಟ್ಟ ಸುತ್ತಿದ್ದು ನೋಡಿ, ನಮ್ಮ ವೇದಾವತಿ ಅವರು ಆರ್ಥರೈಟಿಸ್ ಆದ್ರೂ ಅಷ್ಟು ದೂರ ಹೋಗಿ 10 ಕಿಲೋಮೀಟರ್ ನಡೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಂದ್ರೆ ನಮ್ಮ ಒಂದು ಸಂಕಲ್ಪ ನಾವು ಮಾಡ್ಲೇಬೇಕು, ಹೋಗ್ಲೇಬೇಕು ಅಂತ ಅಂದಾಗ ಅದು ಬರಿಗಾಲಲ್ಲಿ ನಡೆದು ಅಷ್ಟು ಲಿಂಗಗಳದ್ದು ನೋಡಿ, ನಾವಂತೂ ಅಲ್ಲೇ ರಾತ್ರಿ ಕೂತು ಕೆಲವು ಕಡೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು, ಮತ್ತು ದಾರಿಯಲ್ಲಿ ನಮ್ಗೊಂದಿಬ್ರು ಸಿಕ್ಕಿ ಅದರ ಚರಿತ್ರೆನೂ ಸಹ ಹೇಳದ ಒಂದು ಇದು ಇತ್ತು. ಆಮೇಲೆ ವರುಣಲಿಂಗ ಹತ್ರ ಹೋದಾಗ ಮಳೆ ಬರಕ್ಕೆ ಶುರುವಾಯ್ತು. ಅಯ್ಯೋ ಮಳೆ ಬಂದ್ಬಿಡ್ತಾ ಇದೆ, ನಾವು ಛತ್ರಿ ತಂದಿದ್ವಿ, ಛತ್ರಿ ಎತ್ಕೊಂಡ್ ಬರ್ಲಿಲ್ಲಪ್ಪ ಅನ್ಕೊಂಡು. ಆದ್ರೆ ಅಲ್ಲಿ ಹನಿಗಳ ಪ್ರೋಕ್ಷಣೆ ಆಯ್ತು, ಅದ್ಭುತವಾಗಿತ್ತು. ಒಟ್ನಲ್ಲಿ ರಾತ್ರಿ ಆದ್ರೂ ನಾವು ನಂದಿ ಕಡೆಯಿಂದ ಬೆಟ್ಟ ನೋಡಕ್ಕಾಗಿಲ್ಲ, ಯಾಕೆಂದ್ರೆ ನಾವು ಅಲ್ಲಿ ಹೋದಾಗೆಲ್ಲ ನಮ್ಗೆ ಯಾವ ಲಿಂಗ ಅದು ಯಾರು ಸ್ಥಾಪನೆ ಮಾಡಿದ್ದು, ಅದರಿಂದ ಏನು ಪ್ರಯೋಜನ ಇದೆ, ನಂದಿಯಿಂದ ನಾವು ಗಿರಿ ನೋಡಿದಾಗ ಯಾವ ತರ ಕಾಣುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡೋಗಿದ್ವು. ದೇವಸ್ಥಾನದ ಒಳಗಡೆ ಹೋದಾಗ್ಲೂ ಅಷ್ಟೇ, ಮಾರನೇ ದಿನ ಎದ್ದು ನಾವು ತಿರ್ಗಾ ರಮಣ ಮಹರ್ಷಿದು ನೋಡ್ಲೇಬೇಕು ಅಲ್ಲಿ ಆಶ್ರಮನ ಅನ್ಕೊಂಡು ಬರಿಗಾಲಲ್ಲಿ ಮೇಲೆ ಹತ್ತಿ ರಮಣ ಮಹರ್ಷಿಗಳು ಧ್ಯಾನ ಮಾಡ್ತಾ ಇರೋಂತ ಸ್ಥಳ, ಮತ್ತೆ ವಿರೂಪಾಕ್ಷ ಕೇವಲ್ಲೂ ಸಹ ಧ್ಯಾನ ಮಾಡಿ, ಇನ್ನೊಬ್ರು ಸಜೀವ ಸಮಾಧಿ ಆಗಿದ್ರು, ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ಅಲ್ಲೂ ಸಹ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿ ಬಂದ್ವು. ಒಟ್ನಲ್ಲಿ ಅದು ಒಂದು ಕಾರ್ಯಕ್ರಮನು ಅಷ್ಟೇ ಚೆನ್ನಾಗಿ ನಡೀತು. ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತೀರಾ ಅಂತ ಹೇಳಿ ಮೊದಲನೇ ಫಸ್ಟ್ ಮೀಟಿಂಗ್ ಅಲ್ಲಿ ಆಗಿತ್ತು, ಅದು ಒಪ್ಕೊಂಡೂ ಇದ್ವು ಆಯ್ತಾ. ಆದರೆ ಸ್ಟೇಜ್ ಮೇಲೆ ಎಲ್ಲಾರು ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಸ್ಟೇಜು ಬಾರಿ ಲಿಮಿಟ್ ಇದ್ರೊಳಗೆ ನಡೀತಾ ಇತ್ತು. ಆದ ಕಾರಣ ಸರ್ ಎಷ್ಟು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು ಅಷ್ಟೇ ಕೇಳಕ್ ಆಗಿತ್ತು. ಇವ್ರದ್ದು ಪ್ರಸಾದ್ ಅವ್ರದ್ದು ಸಂಗೀತ ಚೆನ್ನಾಗಿ ನಡೀತು. ಊಟದ್ದು ನಾನು ಕಮೆಂಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ಅಷ್ಟೊಂದು ಉಪ್ಪು, ಖಾರ, ಹುಳಿ, ಮಜ್ಜಿಗೆಗೆ ಉಪ್ಪು ಅಷ್ಟು ಜನಕ್ಕೂ ಮಾಡಿರ್ಬೋದು, ಮದುವೆಗಳಲ್ಲೂ ಮಾಡ್ತಾರೆ, ಬೇರೆ ಕಡೆ ಮಾಡ್ತಾರೆ. ಆದ್ರೆ ತಿನ್ನೋರು ತಟ್ಟೆಯಲ್ಲಿ ಯಾರು ಬಿಡದಿರ ತಿಂತಾರೋ, ಎಷ್ಟು ಜನ ಬಿಡದಿರ ತಿಂತಾರೋ ಅಷ್ಟು ರುಚಿ ಆಗಿದೆ, ಅಷ್ಟು ಟೇಸ್ಟಿ ಆಗಿದೆ ಅಂತ ಅರ್ಥ. ಆದ್ರೆ ಅಲ್ಲಿ ಇಟ್ಟಿದ್ದಂತ ಮೊದಲನೇ ದಿನಾನೇ ನಾವು ಅಬ್ಸರ್ವ್ ಮಾಡ್ತಾ ಇದ್ವು, ಅಲ್ಲಿ ಇಟ್ಟಿದ್ದಂತ ಬಟ್ಲಲ್ಲಿ ತುಂಬಾ ವೇಸ್ಟ್ ಆಗೋದು. ಆಮೇಲೆ ಕೆಲವರೆಲ್ಲ ಹೇಳೋರು, ಅಯ್ಯೋ ರಾತ್ರಿ ಊಟ ಮಾಡಕ್ ಆಗಲ್ಲ ಬಿಡ್ರಿ, ಬರೀ ಮಜ್ಜಿಗೆ ಕುಡ್ದೆ ಹೋಗ್ತೀವಿ, ಅನ್ನ ಬೆಂದಿರಲ್ಲ ಅಂದ್ರು. ಇದನ್ನ ನಾನು ಶಿವಗೆ ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೆ, ಅಡಿಗೆ ಅವ್ರಿಗೂ ಹೇಳ್ತಾ ಇದ್ದು, ಇಷ್ಟು ಉಪ್ಪು ಖಾರ ಹಾಕಿದ್ರೆ BP, ಶುಗರ್, ಥೈರಾಯ್ಡ್, ಅಸಿಡಿಟಿ ಇರೋರಿಗೆ ತುಂಬಾ ಕಷ್ಟ ಆಗುತ್ತಪ್ಪ, ನೋಡ್ಕೊಂಡ್ ಮಾಡಿ ಅಂತ. ಆಮೇಲೆ ಬರ್ತಾ ಬರ್ತಾ ಅದು ಟೇಸ್ಟ್ ಚೇಂಜ್ ಆಯ್ತು. ಒಬ್ರು ಅಂದೇ ಬಿಟ್ರು ನನಗೆ, ಏನಂತ ಅಂದ್ರೆ, ಇದನ್ನ ನಾನು ಲಕ್ಷ್ಮೀ ರಂಗನಾಥ್ ಅವ್ರ ಜೊತೆ ಮಾತಾಡಿದೀನಿ, ಅವ್ರಿಗೂ ಅದು ಇಷ್ಟ ಆಗ್ಲಿಲ್ಲ
ಅಡಿಗೆಯವರು ನೆಕ್ಸ್ಟ್ ಟೈಮ್ ನಾನು ಇವ್ರಿಗೆ ಕೊಡೋದೇ ಇಲ್ಲ ಅಂತ ಕೂಡ ಅಂದ್ರು. ಏನು ಉಪ್ಪು ಖಾರ ಇದ್ರೆ ಏನೋ ಚೆನ್ನಾಗಿಲ್ದಿರಾನೆ ಖಾಲಿ ಆಗೋಯ್ತಾ ಅಂದ್ರು. ಚೆನ್ನಾಗಿದ್ರೆ ಖಾಲಿ ಆಗೋದಲ್ಲಪ್ಪ, ಅವ್ರಿಗೆ ಹೆಂಗೆ ಅನ್ಕೊಂಡು ತಿಂದ್ರು ಅದು ಇಂಪಾರ್ಟೆಂಟ್ ನಮಗೆ ಅಂತ ಕೂಡ ಅಂದೆ ನಾನು. ಆಮೇಲೆ ಬರ್ತಾ ಸರಿ ಹೋಯ್ತು. ಕೊನೆಯಲ್ಲಿ ಬರೋಕ್ ಶಿವಗೂ ಹೇಳಿ ಬಂದೆ ನಾನು, ಯಾಕಂದ್ರೆ ಆತನೇ ಕಡ್ಕಾಲಲ್ಲಿ ಎಲ್ಲಾ ಕಡೆಗೂ ಇವರೇ ಮಾಡೋದು ಅಂದ್ರು. ಮಾಡ್ತಾರಪ್ಪ, ಆದ್ರೆ ಯಾವ್ಯಾವ ಜನದ ಏನೇನ್ ಟೇಸ್ಟ್ ಅಂತ ನೋಡ್ಕೊಂಡು ನಾವು ತಟ್ಟೆಗಳನ್ನ ಅಬ್ಸರ್ವ್ ಮಾಡ್ಬೇಕು. ನೋಡಿ, ಯೂಶಲ್ ನಾವು ನೋಡ್ತೀವಿ ಈ ಮದುವೆ ಮನೇಲಿ ಹಾಕಿ ಹೋಗ್ಬಿಡ್ತಾರೆ. ಎಷ್ಟೋ ಜನ ಸ್ವೀಟ್ಗಳೇ ತಿಂದಿಲ್ಲ, ಅದು ಸುಮ್ನೆ ಹಿಂಗ್ ಬಡ್ಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ನಾವು ನೋಡಿ ಅವ್ರಿಗೆ ಅಡ್ಡ ಹಾಕ್ಬೇಕು, ಅದು ಬೇರೆ. ಆದ್ರೆ ಇಲ್ಲಿ ಉಪ್ಪು ಖಾರ ಮಜ್ಜಿಗೆಗೆ ವಿಪರೀತ ಉಪ್ಪು ಇದೆಲ್ಲ ಇರ್ತಾ ಇತ್ತು. ಇದ್ರು ಪ್ರೋಗ್ರಾಮ್ ಚೆನ್ನಾಗಾಯ್ತು. ಸೊ ನಮ್ಗೆ ಆ ಒಂದು ತಿರುವಣ್ಣಾಮಲೆಗೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಮೋಕ್ಷ ಗುಂಡಿ ನೋಡಿಲ್ಲ, ಮೋಕ್ಷ ದ್ವಾರ ಅಲ್ಲಿ ಹೋಗಿಲ್ಲ. ಆಮೇಲೆ ಇನ್ನೂ ಒಂದು 48 ಶಕ್ತಿಶಾಲಿಯಾದ ಸ್ಥಳಗಳಿವೆ ಅಲ್ಲಿ. ಸೊ ನಾವು ಮತ್ತೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ, ಸುಮಾರು ಜನಕ್ಕೆ ಮತ್ತೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಅಷ್ಟ್ರೊಳಗೆ ಆ ಶಕ್ತಿ ಕೇಂದ್ರಗಳು ಯಾವುದು ಏನು ಅಂತ ತಿಳ್ಕೊಂಡು ಬರ್ದಿಟ್ಕೊಂಡು, ಅಲ್ಲಿ ಸುಮಾರು ಚಿತ್ರಗಳಿವೆ. ವಾಸವಿ ಚೌಲ್ಟ್ರಿ, ಆಮೇಲೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಲ್ಲ ಜಗದೀಶ್, ಅವ್ರದ್ದು ಸಹ ಒಂದು ಆಶ್ರಮ ಟೈಪ್ ಅವರು ನಡೆಸ್ತಾ ಇದಾರೆ. ಅಲ್ಲಿಗೂ ಭೇಟಿ ಮಾಡಿ ಬಂದು, ಯಾರೋ ಕಂಬ್ಳಿ ಮಾವಿನ ಹಣ್ಣು ಎಲ್ಲ ಕಳಿಸಿದ್ದಂತವ್ರದ್ದು ರೇವತಿ, ನಾನು, ಜಾನಕಿ ದೇವಿ ಮೇಡಮ್ ಜಾನಕಿ ದೇವಿ ಮೇಡಮ್ ಅವ್ರು ಕೊಟ್ಟಿದ್ದಂತನ್ನ ಅಲ್ಲಿ ಹೋಗಿ ತಲುಪಿಸಿ ನೋಡ್ಕೊಂಡು ಬಂದ್ವು. ಅವರು ಸಹ ಇನ್ನೊಂದ್ಸರಿ ಬಂದಾಗ ಬನ್ನಿ ಅಂದ್ರು. ಸೊ ಇಂಥ ಆಶ್ರಮಗಳು ಅಲ್ಲಿ ತುಂಬಾನೇ ಇದಾವೆ. ಎಲ್ಲ ಕ್ಯಾಸ್ಟ್ಗಳವ್ರದ್ದು ಒಂದೊಂದು ಧರ್ಮಶಾಲೆ ಟೈಪ್ ಇದೆ. ಸೊ ನೆಕ್ಸ್ಟ್ ಹೋಗೋರು ಅದನ್ನ ತಿಳ್ಕೊಂಡು ಅಲ್ಲಿ ಫ್ರೀ ಆಗೇ ಇದ್ದು, ಊಟನೂ ಫ್ರೀ, ಅಕಾಮಡೇಷನ್ ಫ್ರೀ ಇರುತ್ತೆ ಅಂತ ಕೇಳ್ಪಟ್ಟಿದೀವಿ. ಬಟ್ ನಾವು ಸರ್ಚ್ ಮಾಡ್ಬೇಕು, ಅದನ್ನೆಲ್ಲ ನೋಡ್ಕೊಂಡು ನಿಜವಾಗ್ಲೂ ಬರ್ಬೇಕು. ಆಮೇಲೆ ನಾವು ಇನ್ನೊಂದು ಮಾಡಿದ್ವಿ ಏನಂದ್ರೆ, ಅಲ್ಲಿ ತುಂಬಾ ಜನ ಈ ಆರೆಂಜ್ ಬಟ್ಟೆಗಳಲ್ಲಿ ಸುತ್ತಾ ಇದ್ದಂತಾರ. ಅವ್ರನ್ನ ಏನಂತ ಕರೀತಾರೋ ನಮಗ್ ಗೊತ್ತಿಲ್ಲ. ಆದ್ರೂ ಒಂದು 2-3 ನಾವು ಇಂಟರ್ವ್ಯೂ ಮಾಡುದು, ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿ, ಏನು ಅನ್ಕೊಳ್ಳಲ್ಲ ಅಂದ್ರೆ ಹೇಳಿ ಅಂತ. ಪಾಪ ಅವರ ದಾರುಣ ಕಥೆಗಳೆಲ್ಲ ಕೆಲವರು ಹೇಳಿದ್ರು. ಸೊ ನಾವು ರಂಗನಾಥ್ ಸರ್ ಜೊತೆ ಮಾತಾಡುವಾಗ ಹೇಳುದು, ಸಾರ್ ಏನ್ ಸಾರ್ ಇಷ್ಟೊಂದ್ ಜನ ಇದ್ದಾರೆ, ಪಾಪ ಅವರೆಲ್ಲ ಹಿಂಗ್ ಬರ್ತಾರೆ, ನಾವು ಇನ್ನೊಂದ್ಸಾರಿ ಹೋಗ್ಬಿಟ್ಟು ಅವರು ಕತೆ ಎಲ್ಲ ಕೇಳ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಮಾತಾಡ್ತಾ ಇದ್ವು. ಒಟ್ನಲ್ಲಿ ಒಂಥರ ರೋಮಾಂಚನದ ಅನುಭವ, ಹೊಸ ಅನುಭವ, ಆಧ್ಯಾತ್ಮಿಕತೆಯ ಅನುಭವ. ಅರುಣಾಚಲ ಅಂತ ಕೇಳೋದಿಕ್ಕೇನೆ ತುಂಬಾ ಮನಸ್ಸಿನಲ್ಲಿ ಒಂಥರ ಏನೋ ಒಂದು ಆಧ್ಯಾತ್ಮಿಕತೆ ಕಡೆ ಕರ್ಕೊಂಡೋಗುತ್ತೆ. ಅಲ್ಲಿ ಹೋಗಿ ಬಂದ್ಮೇಲಂತೂ ಸ್ವಲ್ಪ ಟ್ರಾನ್ಸ್ ಪೀರಿಯಡ್ಗೆ ನಾನಂತೂ ಸ್ವಲ್ಪ ಚೇಂಜ್ ಆಗಿದ್ದೀನಿ ಅನ್ಸುತ್ತೆ. ಯಾಕಂದ್ರೆ ಮೊದಲ ತರ ಅಷ್ಟು ಬಡ ಮಾತಾಡಲ್ಲ, ಸ್ವಲ್ಪ ಕಾಮ್ ಆಗಿರ್ತೀವಿ. ಮತ್ತೆ ನನ್ಗೆ ಹಿಂದೆ ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಯೂಶಲ್ ಆಗಿ ರಾತ್ರಿ 9:30 ಹಂಗ್ ಕೂತ್ಕೊಂಡ್ರೆ 11-11:30ವರೆಗೂ ಧ್ಯಾನ ಮಾಡ್ತಿದ್ದೆ. ನನಗೆ ಸ್ವಲ್ಪ ಬೇರೆ ರೀತಿಯ ಇದು ಶುರುವಾಯ್ತು. ಅದನ್ನ ಹಂಚ್ಕೊಂಡಾಗ, ಇಲ್ಲ ಕಂಟಿನ್ಯೂ ಮಾಡೋದು, ನೀನ್ ಭಯ ಪಡ್ಬೇಡ ಕಂಟಿನ್ಯೂ ಮಾಡೋನವ್ರು. ಬಟ್ ನನ್ಗೆ ಆಗ್ಲಿಲ್ಲ, ಬಿಟ್ಬಿಟ್ಟಿದೆ. ಆವತ್ತಿಂದ ಆಗ್ಲೇ ಇಲ್ಲ. ಮತ್ತೆ ಅರುಣಾಚಲಕ್ಕೆ ಹೋಗಿ ಬಂದ್ಮೇಲೆ ಮತ್ತೆ ಅದನ್ನ ನನಗೆ ಆ ಒಂದು ಶಕ್ತಿ ವಾಪಸ್ ಬರ್ತಾ ಇದೆ. ಸೊ ಇದಕ್ಕೋಸ್ಕರ ನಾನು ಪ್ರತಿದಿನ ಅನ್ಕೊಳ್ತಾ ಇರ್ತೀನಿ, ಅರುಣಾಚಲ ಶಿವ ಅನ್ನಕ್ ಬದಲು ಈಶ್ವರ ಶಿವ ಅಂತೆಲ್ಲ ಕರಿತಾ ಇದ್ವು, ಆದ್ರೆ ಅರುಣಾಚಲ ಅಂತ ಹೇಳ್ಬಿಟ್ಟು ನೆನೆಸ್ಕೊಳ್ತೀವಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಹತಾರ್ ಫೌಂಡೇಶನ್ ಮುಖ್ಯಸ್ಥರಿಗೆ ಹಾಗೂ ಅಲ್ಲಿ ತುಂಬಾ ಜನ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಿಕ್ಕಿ ಅವರ ಅನುಭವಗಳನ್ನ ಹಂಚಿಕೊಂಡು, ಮತ್ತೆ ಕೆಲವರೆಲ್ಲ ಬೇರೆ ಊರುಗಳಿಗೆಲ್ಲ ಹೋಗಿ ಬಂದ ಅಂತ ಒಂದು ದೇವರ ಕಾರ್ಯನೂ ನಡೆದಿದೆ. ಸೊ ಈ ಒಂದು ಅವಕಾಶಕ್ಕೆ ನಾನು ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮೇಡಮ್ದು ಅಭಿಪ್ರಾಯ ನನ್ನ ಅಭಿಪ್ರಾಯ ಒಂದೇ ಆಗಿರ್ತದೆ. ಯಾಕಂದ್ರೆ ನಾವು ಒಟ್ಟಿಗೆ ಹೋದವರು, ಒಟ್ಟಿಗೆ ಇದ್ದವರು, ಒಟ್ಟಿಗೆ ಬಂದವರು. ಆದ್ರೆ ಇನ್ನು ಕೆಲವನ್ನ ನಾನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ರಲ್ಲ, ಅಥವಾ ಎಲ್ಲರೂ ನೋಡಿದ್ವಲ್ಲ, ಈ ಸನ್ಯಾಸಿಗಳ ಕಾವಿ ಏನ್ ಕರಿತೇವೆ ಅಂತ ಹೇಳ್ಕೊಂಡು, ನಾನ್ ಅನ್ಕೊಂಡಿದ್ದೇನೆ ಅವರನ್ನ ಯೋಗಿಗಳಂತಾನೆ ಕರೆಯೋದು ಸೂಕ್ತ ಅಂತ. ಯಾಕಂತಂದ್ರೆ ಅವರ ಹಿನ್ನೆಲೆ ಯಾವುದೇ ಇರಬಹುದು, ಬಟ್ ಅವರು ಆ ಜಾಗದಲ್ಲಿ ಬಂದು ಆ ಮಾನಸಿಕ ದೈಹಿಕ ಒಂದು ಕಂಟ್ರೋಲ್ ಅನ್ನ ಇಟ್ಕೊಂಡಿದಾರಲ್ಲ. ಉದಾಹರಣೆಗೆ ನಾವು ಹೋಗಿದ್ದ ವೆರಿ ನೆಕ್ಸ್ಟ್ ಡೇನೆ ಫ್ರೀ ಅಕಾಮಡೇಷನ್ ಇರುವಲ್ಲಿಗೆ ಹೋಗಿದ್ವಿ. ಆವಾಗ ನಮ್ಗೆ ಸಡನ್ ಆಗಿ ರೋಡಲ್ಲಿ ಒಬ್ರು ಸಿಕ್ಕಿದ್ರು. ಒಳ್ಳೆ ಇಂಗ್ಲಿಷ್ ಜೆಂಟಲ್ಮ್ಯಾನ್, ಇಂಗ್ಲಿಷ್ ಮಾತಾಡ್ತಾರೆ.
ಅವ್ರು ಬಂದು ನಮ್ಮ ಹತ್ರ ಇಂಗ್ಲಿಷ್ ನಲ್ಲೇ ಕೇಳಿದ್ರು, ನನಗೊಂದು ಇಂಥದ್ದು ಮುಂಡು ಧೋತಿಯನ್ನ ಕೊಡಿಸ್ತೀರಾ ಅಂತ ಹೇಳತಕ್ಕಂಥದ್ದು. ನಮಗೆ ಆಶ್ಚರ್ಯ ಆಯ್ತು, ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಏನಪ್ಪ. ನಾವು ಹ್ಞೂ ಅಂತ ಹೇಳ್ಕೊಂಡು ಆ ಶಾಪಿಗೆ ಕರ್ಕೊಂಡು ಹೋದ್ವಿ. ಶಾಪಿಗೆ ಕರ್ಕೊಂಡು ಹೋದಾಗ ಆ ಮನುಷ್ಯನೇ ಹೇಳ್ತಾರೆ ಅಂಗಡಿಯವರಿಗೆ, ನೋಡಿ ಇವರಿಂದ ನಾನು ದಾನವಾಗಿ ತಗೊಳ್ತಾ ಇದ್ದೇನೆ, ಅದರಿಂದ ನಿಮ್ಮಲ್ಲಿರುವ ಕಾಸ್ಟ್ಲಿ ಮುಂಡನ್ನ ಕೊಡಬೇಡಿ, ಎಷ್ಟು ಕಮ್ಮಿ ರೇಟ್ ಇದೆ ಅದನ್ನ ನನಗೆ ಕೊಡಿ ಅಂತ ಹೇಳ್ಕೊಂಡು ಅವರೇ ಅಲ್ಲಿ ಹೇಳಿದ್ರು. ಲಕ್ಷ್ಮೀಕಾಂತಮ್ಮ ಮೇಡಮ್ ಅದನ್ನ ತಕ್ಕೊಟ್ರು. ಆಮೇಲೆ ಅದನ್ನ ಕೊಡುವಾಗ ನಾವು ಬಿಲ್ ಮಾಡ್ತಾ ಇದ್ದಾಗ ಆ ಮನುಷ್ಯ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಗೊಳಗೊಳಗೊಳ ಅಳ್ತಾ ಇದ್ರು. ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು 100 ರೂಪಾಯಿಯನ್ನ ತೆಗೆದು ಬಟ್ಟೆ ಮೇಲೆ ಇಟ್ಟು ಕೊಡುವಾಗ ಬೇಡವೇ ಬೇಡ ಅಂತಂದ್ರು. ನಾವ್ ಇಲ್ಲ, ಫೋರ್ಸ್ಫುಲಿ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗ್ಬೋದು ತಗೊಳ್ಳಿ ಅಂತ. ಆ ನಂತರ ಅವರನ್ನ ನಾವು ಕೇಳಕ್ಕೆ ಪ್ರಾರಂಭ ಮಾಡಿದ್ವಿ. ಅವ್ರು ನಮ್ಮೊಟ್ಟಿಗೆ ಮಾತಾಡ್ಕೊಂಡು ಅಂಗಡಿಯಿಂದ ಹೊರಗೆ ಬಂದ್ರು. ಆಯ್ತು, ನೀವು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಅಲ್ಲ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ನಾನು ಕೇಳಿದೆ. ಆಗ ಅವ್ರು ಹೇಳಿದ್ರು, ಈಸ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಒಳ್ಳೆ ಕಂಪನಿಯಲ್ಲಿ ಕೆಲಸದಲ್ಲಿದ್ದವರು. ಆದ್ರೆ 2 ವರ್ಷದಲ್ಲಿ ಅವರ ಹೆಂಡತಿ ತೀರ್ಕೊಂಡ್ರಂತೆ. ಅವ್ರು ರಿಟೈರ್ಮೆಂಟ್ ಆದ್ಮೇಲೆ ತಂಜಾವೂರ್ನಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು. ಒಬ್ಬನೇ ಮಗ, ಸೊಸೆ, 2 ಮೊಮ್ಮಕ್ಳಿದ್ದಾರೆ. ಆದ್ರೆ ಅವರಿಗೆ ಇವರು ಇಷ್ಟ ಆಗದೆ ಇವರನ್ನ ಮನೆಯಿಂದ ಹೊರಗೆ ಹಾಕಿ ಅವರು ಬೆಂಗಳೂರಿನಲ್ಲಿ ಕಾಗ್ನಿಸೆಂಟ್ ಕಂಪನಿನಲ್ಲಿ ಒಳ್ಳೆ ಕಡೆ ಒಳ್ಳೆ ಇದರಲ್ಲಿ ಇದ್ದಾರೆ. ಬಟ್ ತಂದೆಯ ಪರಿಸ್ಥಿತಿ ಹೀಗೆ ಅಂತ ನಿಜವಾಗ್ಲೂ ನಮಗೆ ಬಹಳ ಬಹಳ ಆಶ್ಚರ್ಯ ಆಯ್ತು. ನಂತರ ನಾವು ವಾಪಸ್ ಹೊರಡುವ ಹಿಂದಿನ ದಿನ ಸಾಯಂಕಾಲ ಅಂಗಡಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಇವರು ಮಲಗಿದ್ರು ಕಾರಿಡಾರ್ನಲ್ಲಿ. ಲಕ್ಷ್ಮೀಕಾಂತ ಮೇಡಮ್ ಅದು ಯಾರು ಮಲಗಿದೆ ಅಂತ ಗೊತ್ತಿಲ್ಲ, ಮತ್ತೆ ದಾನ ಮಾಡ್ಲಿಕ್ಕೆ ಅಂತ ಹೋದಾಗ ನಾನು ಈ ಕಡೆನೆ ನಿಂತಿದ್ದೆ. ನಾನು ನೋಡಿದ ತಕ್ಷಣ ಅಂದೆ, ಲಕ್ಷ್ಮಿ ಅವರು ನಿನ್ನೆ ನಾವು ಬಟ್ಟೆ ಕೊಟ್ಟವರು ಅಂತ ಹೇಳ್ಕೊಂಡು. ಅವರು ತಕ್ಷಣ ಎದ್ದು ನಿಂತು ನಮಸ್ಕಾರ ಎಲ್ಲ ಮಾಡಿ, ನಿಮ್ಮ ಒಂದು ಗ್ರಾಟಿಟ್ಯೂಡ್ ಅನ್ನ ನಾನು ಖಂಡಿತ ಮರೀಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಇನ್ನೊಂದೇನು ಅಂತಂದ್ರೆ, ಅವ್ರು ಎದ್ದು ನಿಲ್ಲುವಾಗ ಮನುಷ್ಯ ಕಂಪ್ಲೀಟ್ ಶೇಕಿಂಗ್ ನಲ್ಲಿ ಇದ್ರು. ಆಗ ಅವರೇ ಹೇಳಿದ್ರು, ನ್ಯೂಟ್ರಿಷನ್ ಎಲ್ಲ ಪ್ರಾಬ್ಲಮ್ ಆಗ್ತದೆ, ಒಳ್ಳೆ ವ್ಯಕ್ತಿ, ಒಳ್ಳೆ ಪರ್ಸನಾಲಿಟಿ ಇದೆ ಅಂದ್ರೆ. ಕೇಳಿದ್ವಿ, ನೀವ್ ಏನ್ ತಿಂದ್ರಿ, ಏನು ಬನ್ನಿ ಏನಾದ್ರು ಕೊಡಿಸ್ತೀವಿ ಅಂದ್ರೆ ಬೇಡವೇ ಬೇಡ ಅಂದ್ರು. ದುಡ್ಡು ಕೊಡುವಾಗ ಸಹ ಬೇಡವೇ ಬೇಡ ಅಂದ್ರು. ಸವಿತಾ ಮೇಡಮ್ ಅವರು 50 ರೂಪಾಯಿ ಕೊಟ್ರು. ಫೋರ್ಸ್ಫುಲಿ ಹಿಡಿಸಿದ್ವಿ. ಏನ್ ತಿಂದ್ರಿ ಅಂತಂದ್ರೆ, ಮಧ್ಯಾಹ್ನ ಯಾರೋ ಒಂದು ಊಟ ಕೊಟ್ಟಿದ್ದಾರೆ, ಅಲ್ಲ ಈಗ ಏನಾದ್ರು ಕೊಡ್ತೇವೆ ಅಂದ್ರೆ ಬೇಡವೇ ಬೇಡ ಅಂದ್ರು. ಅಂದ್ರೆ ನಾವು ಹೇಳಿದವರು ಹಿನ್ನೆಲೆ ಏನೇ ಇರ್ಬೋದು, ಆ ಜಾಗಕ್ಕೆ ಯಾವುದಕ್ಕೋಸ್ಕರ ಬಂದಿರ್ಬೋದು, ಬಟ್ ಅವರ ಫಿಸಿಕಲ್ ಮತ್ತೆ ಮೆಂಟಲ್ ಕಂಟ್ರೋಲ್ ಇದೆಯಲ್ಲ, ಅವ್ರನ್ನ ಯೋಗಿಗಳಂತಾನೆ ನಾವು ಕರಿಬೇಕು. ಇದು ಮಾತ್ರ ಅಲ್ಲ, ನಂತರ ಗಿರಿ ಪ್ರದಕ್ಷಿಣೆಯಲ್ಲಿ ಸಹ ಕೆಲವರನ್ನ ಕೇಳಿದ್ವಿ. ನಂತರ ಲಾಸ್ಟ್ ಡೇ ಈವ್ನಿಂಗ್ ವಾಕಿಂಗ್ ಹೋದಾಗ್ಲೂ ಇನ್ನೊಬ್ರು ಸಿಕ್ಕಿದ್ರು, ತೆಲುಗು ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ನಾನು ಮೊನ್ನೆ ಅದನ್ನ ಹೇಳಿದೆ, ಒಂದು ಮಗು ಒಂದು 10 ವರ್ಷ ಇರ್ಬೋದು, ಆ ಹುಡುಗ ಬೇಡ್ತಾ ಇದ್ದ. ಒಳ್ಳೆಯ ಫ್ಯಾಮಿಲಿಯ ಮಗು ಅಂತ ನಮಗೆ ಗೊತ್ತಾಗ್ತಿತ್ತು. ಅವರಿಗೆ ಲಕ್ಷ್ಮೀಕಾಂತ ಮೇಡಮ್ ಮತ್ತೆ ದುಡ್ಡು ಕೊಟ್ರು. ಅವಾಗ ಮುಂದೆ ಬಂದಾಗ ಅಲ್ಲಿ ಒಬ್ರು ಬೇಡ್ತಾ ಇದ್ದವ್ರು ಹೇಳಿದ್ರು, ನೀವ್ ಯಾಕೆ ಆ ಹುಡುಗನಿಗೆ ಭಿಕ್ಷೆಯನ್ನ ಹಾಕಿದ್ದೀರಾ? ನೀವು ಆ ಹುಡುಗನಿಗೆ ಓದು, ಬರೀ, ನೀನು ವಿದ್ಯಾವಂತನಾಗು, ನೀನ್ ಗಳಿಸು, ನಿನಗೆ ಚಿಕ್ಕ ವಯಸ್ಸು, ಆ ಬುದ್ಧಿಯನ್ನ ಹೇಳ್ಬೇಕು. ಅವನಿಗೆ ಯಾಕೆ ನೀವು ಭಿಕ್ಷೆ ಕೊಟ್ರಿ? ನಾನು ವಯಸ್ಸಾದವನು, ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ನಾನು ಏನಿಲ್ಲ, ಬೇಡಿಯೇ ತಿನ್ಬೇಕು, ಅದಕ್ಕೋಸ್ಕರ ಇಲ್ಲಿ ಬೇಡ್ತಾ ಇದ್ದಾನೆ. ಬಟ್ ಆ ಮಗುಗೆ ನೀವು ಭಿಕ್ಷೆಯನ್ನ ಕೊಟ್ಟು ಕಲಿಸ್ಬೇಡಿ ಅಂತ. ನೋಡಿ ಅವರ ಥಿಂಕಿಂಗ್ ಹೇಗಿದೆ ಅಂತ ತೆಲುಗುನಲ್ಲಿ ಹೇಳಿದ್ರು. ಆಗ ನಾವು ಮತ್ತೆ ಕೇಳಿದ್ವಿ, ನೀವ್ ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿದ್ರೆ, ಹಿ ವಾಸ್ ಎ ಬಿಸ್ನೆಸ್ ಮ್ಯಾನ್. ಅವರಿಗೆ ಬಟ್ಟೆ ವ್ಯಾಪಾರ ಎಲ್ಲ ಇತ್ತು, ಬಟ್ ಲಾಸ್ ಆಯ್ತು ಅಂತ ಹೇಳ್ಕೊಂಡು ಹೆಂಡತಿ ಮಕ್ಕಳು ಅವರನ್ನ ಹೊರಗೆ ಹಾಕಿದ್ದಾರೆ. ಅವರು ವಿಶಾಖಪಟ್ಟಣಂನವರು, ಆದ್ರೆ ಅವ್ರು ಇಲ್ಲಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ರು, ನನಗೊಂದು ಒಳ್ಳೆಯ ಮರಣ ಬಂದ್ರೆ ಮಾತ್ರ ಸಾಕು ಅಂತ ನಾನು ಕಾಯ್ತಾ ಇದ್ದೇನೆ, ಅಷ್ಟನ್ನೇ ಬೇಡದು ಅಂತ. ಸೊ ಈ ನಮ್ಮ ಇಡೀ ಗಿರಿ ಪ್ರದಕ್ಷಿಣೆಯಲ್ಲಿ ಎಷ್ಟೊಂದ್ ಜನ ಇದ್ರಲ್ಲ, ಸಾವಿರಾರುಗಟ್ಲೆ ಜನ. ಅವ್ರು ಯಾವ್ದೋ ಬೇರೆ 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 ಸ್ಥಿತಿಯಲ್ಲಿ ಬಂದಿರ್ಬೋದು. ಅವ್ರು ಯಾರನ್ನ ಅಲ್ಲಿ ಕೇಳ್ತಾ ಇರ್ಲಿಲ್ಲ ದುಡ್ಡು ಕೊಡಿ ಅಂತ, ಮಲ್ಗಿ ಬಿಟ್ಟಿದ್ರು. ಹಾಕಿದನ್ನ ಬಹುಶಃ ಬೆಳಿಗ್ಗೆ ಯಾರು ಎತ್ಕೊಂಡು ಹೋದ್ರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಾಗಿದ್ರೆ ಅದನ್ನೇನಾದ್ರು ಯೂಸ್ ಮಾಡ್ತಾ ಇದ್ರೇನ. ಮತ್ತೆ ಕೇಳಿದ್ವಿ ನಾವು, ನಿಮ್ಗೆ ಪ್ರತಿದಿನ ಊಟ ತಿಂಡಿ ಸಿಗ್ತದ ಅಂತ. ಅದಕ್ಕೆ ಅವ್ರು ಅಂದ್ರು, ಕೆಲವು ದಿನ 3 ಹೊತ್ತು ಸಿಗುತ್ತೆ, ಕೆಲವು ದಿನ 1 ಹೊತ್ತು ಸಿಗುತ್ತೆ, ಕೆಲವು ದಿನ ಏನೂ ಸಿಗಲ್ಲ. ಬಟ್ ನಾವೆಲ್ಲೂ ಹೋಗಿ ಆತರ ಬೇಡುದಿಲ್ಲ, ಸಿಕ್ಕಿದದೆ ಅಂತಂದ್ರೆ. ನೋಡಿ ಎಷ್ಟು ನಾವಾದ್ರೆ, ಅಯ್ಯೋ ನಾವು ದಿನ 3 ಹೊತ್ತು ತಿಂತಾ ಇದ್ದವ್ರು, ಇಂತೆಂತ ಟೈಮಿಗೆ ಬೇಕು ಅಂತ, ಅಥವಾ 2 ಹೊತ್ತು ತಿಂತಾ ಇದ್ದವ್ರು ಅಂತ. ಅವ್ರ ಪಾಪ ಸಿಕ್ಕಿದಾಗ ತಿನ್ನೋಂದ್ರೆ ಅಷ್ಟು ಕಂಟ್ರೋಲ್ ಅಲ್ಲಿ ಅವ್ರಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಈಗ ನಾನು 2 ಉದಾಹರಣೆಯನ್ನ ಹೇಳಿದೆ, ಇಂಥವ್ರು ಎಷ್ಟೋ ಜನ ಇದ್ದಾರೆ. ಆ ಮನೆಯನ್ನ ಬಿಟ್ಟು, ಎಲ್ಲಾ ಸಂಸಾರವನ್ನ ಬಿಟ್ಟು ಬಂದಾಗ ಅವರ ದುಃಖ, ಅವರ ದುಗುಡ, ಆ ಫ್ಯಾಮಿಲಿ ಅವರನ್ನ ಅವರು ಒಂದು ಮರ್ತು ಕಂಟ್ರೋಲ್ ಅಲ್ಲಿ ಇದ್ದಾರಲ್ಲ, ಅವರು ಯೋಗಿಗಳಲ್ಲದೆ ಇನ್ಯಾರು? ಅಷ್ಟು ನಡೀತಾರೆ ಅವರು. ಅಷ್ಟು. ಇನ್ನೊಂದು ವಿಶೇಷ ಏನಂದ್ರೆ,
ಇವರು ಇಷ್ಟು ಜನ ರೋಡ್ ಸೈಡ್ ಅಲ್ಲಿ ಇದ್ರಲ್ಲ, ಇವ್ರು ತುಂಬಾ ಜನರ ಪಕ್ಕದಲ್ಲಿ ಒಂದು ನಾಯಿ, ಒಂದು ಬೆಕ್ಕು ಇರ್ತಾ ಇತ್ತು. ನೀವು ನಂಬ್ಲಿಕ್ಕಿಲ್ಲ, ಅವರಿಗೆ ಕೊಟ್ಟಂತ ಕಂಬ್ಳಿ, ಅವರಿಗೆ ಕೊಟ್ಟಂತ ಜಮ್ಖಾನ, ಅವರಿಗೆ ಕೊಟ್ಟಂತ ಬೆಡ್ ಶೀಟ್, ಕೆಲವರು ಬೆಡ್ ಅನ್ನ ಸಹ ಕೊಟ್ಟಿದ್ದಾರೆ. ಅದರಲ್ಲಿ ಈ ನಾಯಿ ಮತ್ತೆ ಬೆಕ್ಕು ಮಲಗಿದೆ, ಇವರು ನೆಲದಲ್ಲಿ ಮಲಗಿದ್ದಾರೆ. ಎಲ್ಲಾ ನಾಯಿ ಬೆಕ್ಕುಗಳು ಒಳ್ಳೆ ಕೊಬ್ಬಿ ಚೆನ್ನಾಗಿದ್ದಾವೆ ಅಂದ್ರೆ ಇವರಿಗೆ ಕೊಡುವ ಪಾಲಲ್ಲಿ ಅವರಿಗೆ ಫಸ್ಟ್ ತಿನ್ನಿಸ್ತಾರೆ ಅಂತ ಅನ್ಸುತ್ತೆ. ಇವರೆಲ್ಲ ಪಾಪ ಕಷ್ಟದಲ್ಲಿ ಸಣಕಲಾಗಿ ಒಂಥರ ಇದ್ದಾರೆ, ಸೊರಗಿದ್ದಾರೆ. ಬಟ್ ಆ ನಾಯಿ ಬೆಕ್ಕುಗಳು ಅಷ್ಟು ಚೆನ್ನಾಗಿದ್ದಾವೆ, ಅವ್ರ ಪಕ್ಕನೆ ಎಷ್ಟು ಚೆನ್ನಾಗಿ ಆನಂದವಾಗಿ ಮಲಗಿದ್ವು, ಚೆನ್ನಾಗಿ ಗುಂಡು ಗುಂಡಾಗಿ ಇದ್ರು. ಸೊ ಅದು ಹೇಳುದು, ನಾವೆಲ್ಲ ಇಲ್ಲಿ ನಾಯಿ ಕಂಡ್ರೆ ಕಲ್ಲೆಸಿತೇವೆ, ಓಡಿಸ್ತೇವೆ, ಬೆಕ್ಕು ಕಂಡ್ರೆ ಹೊಡೆದೋಡಿಸ್ತೇವೆ. ಬಟ್ ಅಲ್ಲಿ ನೋಡಿ ರಮಣಶ್ರೀ ಅವರು ಹೇಗೆ ಬೆಕ್ಕು, ನಾಯಿ, ನವಿಲು, ಪಕ್ಷಿಗಳೊಟ್ಟಿಗಿದ್ರು, ಅದು ಇನ್ನೂ ಸಹ ಅಲ್ಲಿ ಜೀವಂತವಾಗಿ ಇದೆ. ಸೊ ಇನ್ನು ಕೆಲವು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇನ್ನೊಂದು ವಿಶೇಷ, ಲಕ್ಷ್ಮೀಕಾಂತ ಮೇಡಮ್ ಮರ್ತರು ಅನ್ಸುತ್ತೆ, ಯಾರು ನೋಡೋದಂತ ಒಬ್ಬರನ್ನ ನಾವು ನೋಡಿ ಬಂದ್ವಿ. ಬಹುಶಃ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಟೊಪ್ಪಿ ಅಮ್ಮ. ಸೊ ನಾವು ಆಕ್ಚುಲಿ ಜಾನಕಿ ಮೇಡಮ್ ಅವರು ಕೊಟ್ಟಿದ್ದಂತಹ ವಸ್ತುವನ್ನ ಕೊಡ್ಲಿಕ್ಕೆ ಜಗದೀಶ್ ಅವರ ಆಶ್ರಮಕ್ಕೆ ಹೋದ್ವಿ. ಅಲ್ಲಿ ಅವರು ದಿನಾಲ 100 ಜನರಿಗೆ ಅಡಿಗೆ ಮಾಡಿ ಊಟವನ್ನ ಬಡಿಸ್ತಾರೆ. ಅಲ್ಲಿ ಏನು ಇಲ್ಲದವರು ಜೊತೆಗೆ ಸ್ವಾಮಿಗಳು ಬಂದು ಊಟ ಮಾಡಿ 3 ಟೈಮ್ಸ್ ಮಾಡ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ. ಅಲ್ಲಿಗೆ ನಾವು ಕೊಟ್ಟು ಬಂದ್ವಿ. ಆ ಕಂಬಳಿಗಳು ಅದೇ ಅವ್ರು ಸಹ ಕೊಡ್ತಾರೆ ದಾನವನ್ನ ಮಾಡತಕ್ಕಂಥದ್ದು. ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ಗೊತ್ತಿತ್ತು, ಈ ಟೋಪಿ ಅಮ್ಮ ಅಂತ ಹೇಳೋರು ಇಲ್ಲಿದ್ದಾರೆ, ಅವಧೂತ ಅಂತ ಕರೀತಾರೆ, ಅವರನ್ನ ನೋಡ್ಬೇಕು ಅಂತ. ಅವ್ರು ಕಳಿಸ್ಕೊಟ್ರು ರಿಕ್ಷಾದಲ್ಲಿ. ನಾವು ಹೋಗಿ ಸಾಮಾನು ಎತ್ಕೊಂಡು ಹೋದ ರಿಕ್ಷಾದಲ್ಲೇ ಮತ್ತೆ ಅಲ್ಲೇ ಮುಂದುವರ್ತಿ ಹೇಳಿದ್ರು ನಮಗೆ, ನೀವು ಅವರ ಹತ್ರ ಹೋಗ್ಬೇಡಿ, ಅವ್ರು ಉಗ್ಗಿತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ಸೊ ನೀವು ಅವ್ರ ಹತ್ರ ಹೋಗ್ಬೇಡಿ, ದೂರದಲ್ಲಿ ನಿಂತು ನೋಡ್ಕೊಂಡು ಬನ್ನಿ ಅಂತ. ನಾವು ಹೋದ್ವಿ. ಒಂದು ದೊಡ್ಡದಾದ ಮನೆ ಅಂದ್ರೆ ಒಳಗಿದ್ರು, ಒಂದು ಜಗಲಿ ಹಾಗೆ ಒಂದು ಕಟ್ಟೆಯಲ್ಲಿ ಅವ್ರು ಕೂತಿದ್ರು. ಒಳಗಿದು ಎಲ್ಲ ಬಾಗಿಲು ಹಾಕಿತ್ತು. ಆ ಮನೆಯಲ್ಲಿ ಬೇರೆ ಯಾರು ವಾಸ ಇರ್ಲಿಲ್ಲ, ಮನೆ ಮಾತ್ರ ದೊಡ್ಡ ಮನೆನೆ. ರಿಕ್ಷಾದವ್ರನ್ನ ಕೇಳಿದಾಗ ಅಂದ್ರು, ಒಬ್ರು ಅವರಿಗಂತಾನೆ ಬಿಟ್ಟು ಕೊಟ್ಟ ಮನೆ ಅದಂತ. ಕೈಯನ್ನ ಹೀಗೆ ಇಟ್ಕೊಂಡು ಹೀಗೆ ಕೂತಿದ್ರು. ಒಂದು ಲಂಗ ಮತ್ತೆ ಒಂದು ಶರ್ಟ್, ಫುಲ್ ಕೈ ಶರ್ಟ್ ಅನ್ನ ಹಾಕಿದ್ರು. ಎಷ್ಟು ಗಲೀಜು ಅಂದ್ರೆ ತಿಂದಿದ್ದು ಮಾಡಿದೆಲ್ಲ ಅವರ ಮೈಯಲ್ಲಿ ಬಿದ್ದದ ಹಾಗೆ ಇತ್ತು. ಅವರ ಜೊಲ್ಲು ಸೋರ್ತಾನೆ ಇತ್ತು ಮೈಯ ಮೇಲೆ, ಅಷ್ಟಿದ್ರು. ಬಟ್ ಒಂದೇನಂತಂದ್ರೆ ಲಕ್ಷ್ಮೀಕಾಂತ ಮೇಡಮ್ ಅವ್ರದ್ದು ಅಷ್ಟು ನಾವು ಹತ್ರ ಅಂದ್ರೆ ಇಷ್ಟೇ ದೂರದಲ್ಲಿ ನಿಂತಿದ್ರು, ಸ್ಮೆಲ್ ಅಂತೂ ಬರ್ತಾ ಇರ್ಲಿಲ್ಲ. ಯೂಟ್ಯೂಬ್ ನಲ್ಲೂ ಹಾಗೆ ಹೇಳ್ತಾರೆ, ಅಷ್ಟು ಗಲೀಜು ಕಂಡ್ರು ಅವರ ಮೈ ವಾಸನೆ ಇಲ್ಲ, ಯಾರಿಗೂ ವಾಸನೆ ನೊಣ ಎಲ್ಲ ಇತ್ತು. ಆಯ್ತಾ, ಹೀಗೇ ಕೂತಿದ್ರು ಇವರು. ಮತ್ತೆ ಜಯಲಕ್ಷ್ಮಿ ಮೇಡಮ್ ಬೇಗ ಆ ಕಡೆ ಹೋದ್ರು. ನಾನು ತುಂಬಾ ಹೊತ್ತು ನಿಂತೆ, ನೋಡೋ ಏನಾದ್ರೂ ಅವರಿಂದ ರಿಯಾಕ್ಷನ್ ಆಗ್ತದ ಅಂತ. ಸುಮಾರು ಹೊತ್ತಾದ್ಮೇಲೆ ಸ್ವಲ್ಪ ಹೀಗೆ ಕಣ್ಣೆತ್ತಿ ಅವ್ರು ನೋಡಿದ್ರು, ಮತ್ತೆ ಹಾಗೆ ತಲೆಯನ್ನ ಹೀಗೆ ಇಟ್ಕೊಂಡ್ರು. ಅದು ಬಿಟ್ರೆ ಏನಿಲ್ಲ. ವಿಶೇಷತೆ ಏನಂದ್ರೆ, ಈ ಅಮ್ಮ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆಗೆ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತದೆ, ಒಂದು ದಿನನೂ ತಪ್ಪಲ್ಲ. ಅದರಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ಮತ್ತೆ ನೋಡಿದಾಗ ಏನಂತಂದ್ರೆ, ಅವರು ಮದುವೆಯಾಗಿ ಬಂದವರು, ಮದುವೆಯಾಗಿ ಅತ್ತೆ ಮನೆಯಲ್ಲಿ ಅವರಿಗೆ ತೊಂದರೆಯನ್ನು ಕೊಟ್ಟು ಅವರು ಮೆಂಟಲಿ ಅಪ್ಸೆಟ್ ಆಗಿ ಈ ಪರಿಸ್ಥಿತಿಗೆ ಬಂದು ಅಲ್ಲಿ ನೆಲೆಸಿದ್ದಾರೆ ಅಂತಿದೆ. ಆದ್ರೆ ಡೈಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡುವಾಗ ನಾನು ಕಾಲಿಗೆ ಮಸಾಜ್ ತಗೊಂಡೆ. ಸ್ವಲ್ಪ ಕಾಲು ನೋವು ಬಂತು, ಮತ್ತೆ ಮುಂದೆ ಹೋಗ್ಬೇಕಲ್ಲ ಅಂತ ಹೇಳ್ಕೊಂಡು ಆವಾಗ ಕೇಳಿದ್ವಿ, ಈ ಟೋಪಿ ಅಮ್ಮ ಅಂತ ಹೇಳುವವರು ಇಲ್ಲಿ ಕರೆಕ್ಟ್ 7 ಗಂಟೆಗೆ ಇಲ್ಲಿಂದ ಪಾಸ್ ಆಗ್ತಾರೆ ಅಂತಂದ್ರು. ಸೊ ನಮಗೆ ಗ್ಯಾರಂಟಿ ಆಯ್ತು. ಮತ್ತೆ ರಿಕ್ಷಾದವರು ಹೇಳಿದ್ರು, ನೋಡಿ ಇಲ್ಲೇ ಬರ್ತಾರೆ, ಇದೇ ಸರ್ಕಲ್ಗಾಗಿ ಬರ್ತಾರೆ, ಹೀಗೆ ಬಂದು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಡೈಲಿ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಬಂದು ಆ ಮನೆಯಲ್ಲಿ ಕುತ್ಕೊಳ್ತಾರೆ. ಮತ್ತೆ ಅವರಿಗೆ ಅಂತೆಲ್ಲ ಅಡಿಗೆ ಗಿಡಿಗೆ ಕೊಡುವವರು ಯಾರು ನಾವು ಕಂಡಿಲ್ಲ. ಬಟ್ ಹೇಳ್ತಾರೆ, ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಆ ಹೋಟೆಲ್ ಹತ್ರ ಅಂಗಡಿ ಮುಂದೆ ನಿಂತಿರ್ತಾರೆ, ಟೀ ಕೊಟ್ರೆ ತಗೊಳ್ತಾರಂತೆ, ಕೆಲವೊಮ್ಮೆ ಕುಡಿತಾರಂತೆ, ಇಲ್ಲಾಂದ್ರೆ ಎಸಿತಾರಂತೆ. ತಿಂಡಿ ಕೊಟ್ರೆ ಬೇಕು ಅಂದ್ರೆ ತಿಂತಾರಂತೆ, ಇಲ್ಲಾಂದ್ರೆ ಎಸ್ತು ಬರ್ತಾರಂತೆ. ಅದೇ ಪರಿಸ್ಥಿತಿಯಲ್ಲಿ ಪ್ರದಕ್ಷಿಣೆ ಹಾಕಿ ಅದೇ ಪರಿಸ್ಥಿತಿಯಲ್ಲಿ ಬಂದು ಇರ್ತಾರೆ. ಸೊ ಅದು ಒಂದು ನಾವು ನೋಡಿ ಬಂದ್ವಿ. ಬಹುಶಃ ಇನ್ನೇನು ಸ್ಪೆಷಲ್ ಏನು ನೋಡಿಲ್ಲ ಅಂತ ನನಗೆ ಅನ್ಸುತ್ತೆ. ಒಂದೇ ಒಂದು ಏನು ಅಂದ್ರೆ, ನನಗೆ ಆಶ್ಚರ್ಯ ಆಗಿದ್ದು ವಿರೂಪಾಕ್ಷ ಬೆಟ್ಟ ನಾವು ಹತ್ತದ್ವಲ್ಲ, ರಮಣ ಮಹರ್ಷಿ ಅವರ ಸ್ಕಂದ. ಅದು ಹತ್ತದ ಮೇಲೆ ಇಳಿಯುವಾಗ ಅಲ್ಲಿ ಹೋಗ್ತಾ 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 ಸುಮಾರು ಕೋತಿಗಳು ಬಂತು. ಆ ಕೋತಿಗಳಿಗೆ ಪಾಪ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮನುಷ್ಯರಿಗೂ ನೀರಿನ ವ್ಯವಸ್ಥೆ ಇಲ್ಲ ಕುಡಿಲಿಕ್ಕೆ. ಸೊ ಅದು ನೋಡುವಾಗ ಒಂದ್ಸಾರಿ ನಾವು ಇದ್ರಲ್ಲಿ ಕಮೆಂಟ್ ಮಾಡೋಣ ಅನ್ಕೊಂಡೆ, ಬಟ್ ಇನ್ನೂ ಕಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಯಾವುದೇ ಶೌಚಾಲಯ ಆಗ್ಲಿ ಕುಡಿಯೋ ನೀರಾಗ್ಲಿ ವ್ಯವಸ್ಥೆ ಇಲ್ಲ. ಮತ್ತೆ ಇಳಿದು ಬರುವಾಗ ಆ ಕೋತಿಗಳಿಗೆ ಏನೋ ಒಂದ್ ಹೆಸರು ಇದೆಯಪ್ಪ, ಮತ್ತೋಗ್ಬಿಟ್ಟಿದ್ದೀನಿ ನಾನು. ತುಂಬಾ ಬಾಲ ಉದ್ದ ಇರ್ತದೆ, ತುಂಬಾ ಒರೇಷಿಯಸ್ ಕೋತಿಗಳವು ಬೇರೆ ಕಡೆ ನಾವು ನೋಡಿದಾಗ.
ಅಂದ್ರೆ ಮುಷ್ಯ ಅಟ್ಯಾಕ್ ಮುಷ್ಯ ಮಾಡ್ತವೆ, ಹ ಅಟ್ಯಾಕ್ ಮಾಡ್ತವೆ. ಬಟ್ ಅಲ್ಲಿ ಒಂದು ಫ್ಯಾಮಿಲಿ ಬಿಸ್ಕತ್ ಕಡ್ಲೆಕಾಯಿನೋ ಏನೋ ಮಾರ್ಕೊಂಡ್ ಕೂತಿದ್ರು, ಒಂದು ಎಳೆ ಮಗು, 2 ಚಿಕ್ಕ ಮಕ್ಕಳು, ಒಂದು ಅಮ್ಮ ಮಾರಾಟ ಮಾಡೋ ಕಡೆ ಕಡಿಮೆ ಅಂದ್ರೆ ಒಂದ್ 20-25 ಕೋತಿಗಳು, ಆ ಕೋತಿಗಳ ಮಧ್ಯೆ ಆ ಹುಡುಗ ಇದ್ದ. ಆ ಕೋತಿಗಳು ಅಲ್ಲೇ ಸುತ್ತುತ್ತಾ ಇದ್ವು, ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಆ ವಿದ್ಯಾವತಿ ಹೋಗಿ ಅಲ್ಲಿ ನಿಂತಿದ್ದಾಳೆ, ಆ ಕೋತಿದು ಕೈ ಹಿಡ್ಕೊಂಡು ನಿಂತಿದ್ದಾಳೆ. ನಾನು ನೋಡ್ಬಿಟ್ಟು, ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ, ನಾವು ತಿರುಪತಿಯಲ್ಲಾಗ್ಲಿ ಬೇರೆ ಕಡೆ ಹೋದಾಗೆಲ್ಲ ನೋಡಿದಾಗ ಅವು ತುಂಬಾ ಅಟ್ಯಾಕ್ ಮಾಡ್ತವೆ, ಕೊಪ್ಪಳದಲ್ಲಿ ಆ ಹನುಮಗಿರಿ ಮೇಲೆ ಹತ್ತದವಾಗೆಲ್ಲ. ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿದ್ವು ಅಂದ್ರೆ ನೋಡಿ, ಆ ವಾತಾವರಣ, ಪ್ರದೇಶಗಳ, ಮನುಷ್ಯ ಅಥವಾ ಪ್ರಾಣಿಗಳ ಜೀವನ ಹೆಂಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಅಲ್ಲಿರುವಂತ ಜನರು, ಆಶ್ರಮದ ವ್ಯವಸ್ಥೆ, ಅಲ್ಲಿನ ವಾತಾವರಣಕ್ಕೆ, ಅಲ್ಲಿರೋ ಪ್ರಾಣಿಗಳು ಅಷ್ಟೇ ಸೌಮ್ಯವಾಗಿ ಚಕ್ಕಂದವಾಗಿ ಆಡ್ತಾ ಇದ್ದಿದ್ ನೋಡಿ ನಿಜವಾಗ್ಲೂ ಭಾರಿ ಆಶ್ಚರ್ಯ ಆಯ್ತು, ತುಂಬಾನೇ ಆಶ್ಚರ್ಯ ಆಯ್ತು ಅದನ್ನ ನೋಡಿ. ಇವನ್ ಸ್ಕಂದ ಇದಕ್ಕೆ ಹೋದಾಗ ನಾವ್ ನಮ್ಮ ಧಾರವಾಡದವ್ರು ಈ ಗುರುದೇವಿ ಟೀಮ್ ಅಲ್ಲಿ ಕೂತಿತ್ತಲ್ಲ, ಅಲ್ಲಿ ಒಬ್ರು ಮೇಲೆ ಮಂಗ ಬಂದು ಕೂತಿತ್ತು ನೋಡಿ, ಅದನ್ನ ಫೋಟೋ ತೆಗ್ದ್ರು ಆಕ್ಚುಲಿ. ಹಾ ಕರೆಕ್ಟ್. ಸೊ ಅದೆಲ್ಲ ಇತ್ತು. ಬಟ್ ಒಂಥರ ಬಹಳ ಅದ್ಭುತ, ಬಹಳ ಸೈಲೆನ್ಸ್. ಇನ್ನೊಂದೇನಂದ್ರೆ 4 ಕಿಲೋಮೀಟರ್ ನಾವು ಗುಡ್ಡವನ್ನ ಹತ್ತಿದ್ದು ಸ್ಕಂದಗಿರಿಗೆ. ಜೊತೆಗೆ ರಮಣ ಮಹರ್ಷಿಗಳು ಇಲ್ಲಿ ಕೂತು ಧ್ಯಾನವನ್ನ ಮಾಡ್ತಾ ಇದ್ರು. ಅದರ ಒಳಗಡೆ ಬೆವರು ಅಂತ ಹೇಳೋದೆಲ್ಲ ಸ್ನಾನ ಮಾಡ್ದಂಗೆನೆ ಆಗೋಯ್ತು. ನಾನು ಲಕ್ಷ್ಮೀಕಾಂತ ಮೇಡಮ್ ಅದರ ಒಳಗೆ ಕೂತ್ವಿ. ಈ ಕಡೆ ಶಶಿಕಲಾ ಮೇಡಮ್, ಸ್ವಾಮಿ ಎಲ್ಲ ಇನ್ನೊಂದು ಗುಹೆನಲ್ಲೂ ಕೂತು ಮಾಡಿದ್ರು. ಏನಿಲ್ಲ, ನಿಜವಾಗ್ಲೂ ಅಷ್ಟು ಒಂದು ಶಿಕ್ಕೆ ಸುಡತಕ್ಕಂಥದ್ದು ಅಂತವ್ರೆಲ್ಲ ಇದ್ದಂತಹ ಜಾಗ. ಅಂದ್ರೆ ಸುಮಾರು ಜನ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಲ್ಲಿ. ನನಗಂತೂ ಅಷ್ಟೊಂದು ತೆಲುಗು ಬರೋದಿಲ್ಲ, ಬಟ್ ಲಕ್ಷ್ಮೀಕಾಂತಮ್ಮ ಮೇಡಮ್ ಇದ್ದ ಕಾರಣ ನಮ್ಗೊಂದು ಬಹಳ ಪ್ರಯೋಜನ ಆಯ್ತು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಶೇಷಾದ್ರಿ ಬೆಟ್ಟಕ್ಕೆ ಹೋದಾಗ, ಆಶ್ರಮಕ್ಕೆ ಹೋದಾಗ ಅಲ್ಲಿ ಒಬ್ರು ಸಿಕ್ಕಿದ್ರು ಕನ್ನಡ ಮಾತಾಡುವವರು. ಅವ್ರೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಇವನ್ ನಮ್ಮ ಏನದು ದೇವಸ್ಥಾನದಲ್ಲಿ ಏನೇನಾಯ್ತು, ಸುಬ್ರಹ್ಮಣ್ಯ ಅದು ಇದು ಇರತಕ್ಕಂಥದ್ದು ಹೇಗಿದೆ, ಎಲ್ಲಿದೆ, ಅದರ ಹಿನ್ನೆಲೆ ಏನು ಅಂತ ಹೇಳತಕ್ಕಂತ ಒಂದು ಬ್ರೀಫ್ ಇಂಟ್ರಡಕ್ಷನ್ ಕೊಟ್ರು. ಸೊ ನಾವು ಹೋಗುವಾಗ ನೋಡಿ, ಅವ್ರು ಹೇಳಿದ್ರಲ್ಲ ಅದು ಇಲ್ಲಿದೆ, ಅವ್ರು ಹೇಳಿದ್ರಲ್ಲ ನೋಡಿ ಹೀಗಿದೆ ಅಂತ ಹೇಳ್ಕೊಂಡು ನಾವು ನೋಡ್ಕೊಂಡೇ ಹೋದ್ವಿ. ಇದೆಲ್ಲ ಲಕ್ಷ್ಮೀಕಾಂತ ಮೇಡಮ್ ಹೇಳಿದಾಗೆ ಸ್ವಲ್ಪ ತಿಳ್ಕೊಂಡು ಹೋದ್ರೆ ಅಂತದ್ದು ಕಾಣುತ್ತೆ. ಅಂತೂ ಬಹಳ ಅದ್ಭುತ. ಇನ್ನೊಂದು ಏನಂದ್ರೆ, ಮೇಡಮ್ ಹೇಳಿದ್ರಲ್ಲ, ನಮ್ ವರ್ಣ ಲಿಂಗಕ್ಕೆ ಹೋದಾಗ ಒಂದ್ ಸ್ವಲ್ಪ ಹನಿ ಬಂತು. ಮಳೆ ಬಂತು ಅಂತ ಹೇಳಿದಾಗತ್ತ ಅಲ್ಲಿ ಒಬ್ರು ಅಲ್ಲೇ ಮುಂದೆ ಬಂದು ಸ್ಕೂಟರ್ ಅನ್ನ ನಿಲ್ಸಿದ್ರು. ನಾವು ಕನ್ನಡ ಮಾತಾಡೋದನ್ನ ಕೇಳಿ ಅವ್ರು ಕನ್ನಡ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ಡ್ರೈವರ್ ಆಗಿದ್ದವ್ರಂತೆ. ಅವರಿಗೆ ಪ್ರಾಬ್ಲಮ್ ಆಗಿ ಅವ್ರು ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಮನೆ ಕೊಟ್ಟಿದಾರಂತೆ, ಅನ್ನದಾನದ ಜವಾಬ್ದಾರಿಯನ್ನ ಸಹ ಕೊಟ್ಟಿದ್ದಾರೆ. ಮದುವೆ ಏನೂ ಆಗಿಲ್ಲ, ಅವರು ಸಹ ಒಬ್ರು ಬ್ರಹ್ಮಚಾರಿಯಾಗಿದ್ದಾರೆ. ಅವರ ತಂಗಿ ಬೆಂಗಳೂರಿನಲ್ಲಿ ಇರುವವರು ಬಂದಿದ್ರು. ತಂಗಿಯನ್ನ ಸ್ಕೂಟರ್ ನಲ್ಲಿ ಗಿರಿ ಪ್ರದರ್ಶನಕ್ಕೆ ಅವರು ಕರ್ಕೊಂಡು ಬಂದಿದ್ರು. ಅವರು ಅಲ್ಲಿ ನಾವು ಮಾತಾಡೋದು ನೋಡಿ ನಮ್ಗೆ ಇಡೀ ಆ ಬೆಟ್ಟದ ಅಲ್ಲಿ ಏನು ಪವಾಡ, ಅಲ್ಲಿ ಶಿವ ಯಾವಾಗ ಬರ್ತಾರೆ, ದೀಪಾವಳಿಗೆ ಬರ್ತಾರೆ, ಯಾವಾಗ ಈ ಸಮಯದಲ್ಲಿ ಅಮ್ಮನೇ ಇಡೀ ಏರಿಯಾವನ್ನ ನೋಡ್ಕೊಳ್ಳೋದು. ದೀಪಾವಳಿಗೆ ಅವ್ರು ಬಂದ್ರೆ 6 ತಿಂಗಳು ಶಿವ ಇರ್ತಾರೆ, 6 ತಿಂಗಳು ಪಾರ್ವತಿ ಇರ್ತಾರೆ ಅಂತ ಹೇಳತಕ್ಕಂತ ಸಂಪೂರ್ಣ ಆ ಗಿರಿಗಳ ಒಂದು ಎಕ್ಸ್ಪ್ಲನೇಷನ್ಸ್ ಅವ್ರು ಕೊಟ್ರು. ಆಮೇಲೆ ನಾನ್ ಕೇಳಿದೆ, ಇಲ್ಲಿರೋರೆಲ್ಲ ನಮ್ಮ ಇಲ್ಲಿ ಅವರೇನ, ಭಾರತ ದೇಶದವರ, ತಮಿಳ್ನಾಡಿನವರ, ಸಾಮಾನ್ಯವಾಗಿ ಎಲ್ಲರೂ ತೆಲುಗು ಮಾತ್ರ. ಮೇಡಮ್, ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ, ಯಾರು ಅಂತ ಗೊತ್ತಾಗಲ್ಲ. ಒಂದು ಕೋಟ್ಯಾಧೀಶರು ತುಂಬಾ ಜನ ಇದ್ದಾರೆ ಇಲ್ಲಿ ಅಂತ ಹೇಳೋ ಮಾತನ್ನ ಅವ್ರ ಗಮನಕ್ಕೆ ತಂದ್ರು. ಸುಮಾರು ಎಕ್ಸ್ಪ್ಲೈನ್ ಮಾಡಿದ್ರು ಬಹಳ ಚೆನ್ನಾಗಿ ಕನ್ನಡದಲ್ಲಿ. ಸೊ ಒಂದು ಅದ್ಭುತವಾದ ಒಂದು ಅನುಭವ ನಮ್ಮ ಕಾರ್ಯಕ್ರಮ. ನಮಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದಾಗೆ ಬೇರೆ ಬೇರೆ ಜವಾಬ್ದಾರಿನ ಕೊಟ್ಟ ಕಾರಣ ಕ್ಲಾಸ್ ಹೆಚ್ಚಿಗೆ ನಮಗೆ ಕೇಳಕ್ಕೇನೆ ಆಗ್ಲಿಲ್ಲ. ಕೊನೆಯದಲ್ಲಿ ಹೋಗಿ ನಾನು ಲಕ್ಷ್ಮೀಕಾಂತಮ್ಮ ಕೊನೇ ಸಾಲಿನಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ ಧ್ಯಾನವನ್ನ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಸ್ಟೇಜ್ ನೋಡ್ಕೊ, ಇಲ್ಲಿ ಕೆಳಗಡೆ ಜನ ರಶ್ ಆಗ ನೋಡ್ಕೊಳ್ಳಿ, ಬಡಿಸೋದನ್ನ ನೋಡ್ಕೊಳ್ಳಿ, ನಾವು ಓಡಾಡೋದ್ರಲ್ಲೇ ಆಯ್ತು. ಸೊ ಹಾಗಾಗಿ ಬಟ್ ಅದ್ಭುತವಾದ, ಯಾಕಂದ್ರೆ ನಾವು ಹೋಗಿರೋದೇ ವಾಲಂಟಿಯರ್ಸ್ ಆಗಿ ಸೇವೆ ಮಾಡ್ಲಿಕ್ಕೆ, ಸೇವೆಯನ್ನು ಸಹ ಮಾಡಿ ಬಂದ್ವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನಾಗರತ್ನ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮ್ಯಾಮ್. ನಮಸ್ತೆ, ಹೇಳಿ ಮ್ಯಾಮ್. ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಹೇಳಿ. ಕ್ಲೋಸ್ ಆಗಿದೆ. ಮೊದ್ಲೇ ನನ್ ವಾಯ್ಸ್ ಚೆನ್ನಾಗಿರಲ್ಲ, ಇನ್ನು ವಾಯ್ಸ್ ಚೆನ್ನಾಗಿಲ್ಲಂಗ ಆಗಿದೆ. ಇವಾಗ ಇನ್ನ ಒಂದ್ 2-3 ದಿನ ನಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾನು ನಿಮ್ಮ ಅನುಭವಗಳೆಲ್ಲ ಹೇಳಿದ್ರೆ ಅದನ್ನು ನನ್ ಸ್ವಲ್ಪ ಅನುಭವ ಎಲ್ಲ ಆಯ್ತು. 14 ಕಿಲೋಮೀಟರ್ ಪೂರ್ತಿನೇ ನಡೆದೆ ಮೇಡಮ್. ನಾನು ನಡ್ಕೊಂಡೋಗಿ ಬೆಳಗಿನ ಜಾವ ಮೊದ್ಲೇ ನಾವು ಹೋಗಿದ್ದಾಗ, ಪರ್ಸನಲ್ ಆಗಿ ನಾವು ಹೋಗಿದ್ದಾಗ
ಗುಡಿ ಪ್ರದರ್ಶನ ಕೂಡ ಮಾಡಿದ್ವಿ. ಈ ಸರಿ ಅದನ್ನ ಕಡಿಮೆ ಮಾಡಿದೆ, ಯಾಕೆ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಲಿಲ್ಲ. ಆಮೇಲೆ ಅದಾಯ್ತು, ತುಂಬಾ ಚೆನ್ನಾಗಿತ್ತು ಮೇಡಮ್. ಏನಪ್ಪಾ ಅಂತಂದ್ರೆ ಹಗ್ಲಲ್ಲಿ ಹೋದ್ರೆ ನೀವ್ ಹೇಳ್ದಂಗೆ ಬಿಸ್ಲಿರುತ್ತೆ, ಅಷ್ಟೊಂದು ನಡೆಯಕ್ಕಾಗಲ್ಲ. ರಾತ್ರಿ ಹೋದ್ರೆ ದರ್ಶನಗಳಾಗಲ್ಲ, ಅಷ್ಟು ಲಿಂಗಗಳು ಅಷ್ಟೇ. ನಮಗೆ ದರ್ಶನ ಆಯ್ತು, ನೀವು ಗ್ರೂಪ್ ಅಲ್ಲಿ ಇದ್ರಿ. ನಾವು ಅದಕ್ಕೆ ಡಿಸೈಡ್ ಮಾಡದ ಹಾಗೆ ನಾವು ಹಿಂದಿನ ದಿನನೇ ಗಿರಿ ಪ್ರದಕ್ಷಿಣೆಯನ್ನ ಮಾಡಿ ಬಂದಿದ್ದು. ಗುಂಪಿನಲ್ಲಿ ಹೋದ್ರೆ ಯಾಕಂತಂದ್ರೆ ಗ್ರಿಲ್ ಒಳಗಡೆ ಬಗ್ಗಿ ನೋಡ್ಬೇಕು, ಕೆಳಗಿಳಿದು ನೋಡ್ಬೇಕು, ಅಷ್ಟು ಜನ ಹೋದಾಗ ನಾವ್ ಅನ್ಕೊಂಡ್ವಿ, ನಾವೇನು ಡಿಸೈಡೇ ಮಾಡಿರ್ಲಿಲ್ಲ. ರಾತ್ರಿ ತೆಗ್ದಿರಲ್ಲ ಮೇಡಮ್. ಹಂಗೆ ಹೋಗಿ ಹಿಂದಿನ ದಿನನೇ ಒಳ್ಳೆಯ ದರ್ಶನ ಮಾಡ್ಕೊಂಡ್ ಬಂದ್ವಿ. ನಾವು ಹೋದ್ಸರಿ ಹೋದಾಗ ಎಲ್ಲಾ ನೋಡಿದ್ವಿ, ಮೋಕ್ಷ ದ್ವಾರಕ್ಕೂ ಹೋಗ್ ಬಂದ್ವಿ. ಅದರಿಂದ ಖುಷಿ ಅನ್ನಿಸ್ತು. ಮೋಕ್ಷ ದ್ವಾರ ಈ ಸರಿ ಆಯ್ತಿರ್ಲಿಲ್ಲ ಬಿಡಿ, ತುಂಬಾ ರಶ್ ಇತ್ತು ಇವಾಗ ಹೋದಾಗ ಅನ್ನಿಸ್ತು. ಅಂದ್ರೆ ರಾತ್ರಿ ಟೈಮ್ ಹೋದಾಗ ಯಾರಿಗೂ ದರ್ಶನ ಆಗಲ್ಲ. ದರ್ಶನ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಮಹಿಮೆ, ಸ್ಥಳ ಮಹಿಮೆನೇ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಬಾಕಿದೆಲ್ಲ ಹೇಳಿದ್ರೆ ಮೇಡಮ್, ಮತ್ತೆ ಹೇಳೋದ್ ಬೇಡ ಅನ್ಸ್ತು. ಮತ್ತೆ ಅವರು ಯೋಗಿಗಳು ಅಂತಂದ್ರೆ ಅವರು ಅಲ್ಲಿ ಮರಣ ಹೊಂದೋದಕ್ಕೆ ಅಂದ್ರೆ ಜೀವ ತ್ಯಾಗ ಮಾಡಕ್ಕೆ ಬಂದಿರ್ತಾರೆ ಅವರು. ಅದರಿಂದ ಎಲ್ಲಾ ಆಸೆಗಳನ್ನ ತ್ಯಾಗ ಮಾಡಿರ್ತಾರೆ ಅವರು. ಬರೀ ಒಂದೇ ಅಲ್ಲ, ಆಸೆನೇ ತ್ಯಾಗ ಮಾಡಿ ಬಂದಿರ್ತಾರೆ. ಅದರಿಂದ ನಾವು ಅವ್ರು ನೋಡಿ ಕಲ್ತ್ಕೋಬೇಕಷ್ಟೇ. ಆಸೆಗಳಿಗೆ ಫುಲ್ ಸ್ಟಾಪ್ ಹಾಕಿ ಅವರು ಮನೆ ಮಠ ಸಂಸಾರ ಮಕ್ಕಳೆಲ್ಲ ತೊರೆದು ಬಂದಿರ್ತಾರೆ. ಮೈ ಮೇಲೆ ಬಟ್ಟೆ ಕೂಡ ಅವ್ರಿಗೆ ಆಸೆ ಇಲ್ಲ. ನೀವೇನ್ ಕೊಟ್ರು ಏನಪ್ಪಾ ಅಂದ್ರೆ ಒಬ್ಬೊಬ್ರು ಬೇಡ್ತಾರೆ, ಅವ್ರು ಸ್ವಲ್ಪ ಏನೋ ಬೇರೆ ತರದಿಂದ ಬಂದಿರ್ಬೋದು, ಒಬ್ಬರು ಬೇಡದೇ ಇಲ್ಲ. ನೀವ್ ಹೇಳ್ದಂಗೆ ಇನ್ನೊಂದ್ ಕಡೆ ಈಗ ಮೊನ್ನೆ ಒಂದ್ ದೇವಸ್ಥಾನದಲ್ಲಿ ಎಲ್ಲ ಮಂಗಳಾರತಿ ದುಡ್ಡು ಹಾಕ್ಲಿಲ್ಲ ಅಂತ ಅನ್ನೋದು ಒಂದ್ ದೇವಸ್ಥಾನ ಇದೆ, ಬರೀ ಕೈಲಿ ಬಂದಿರ್ತಾರೆ ಅಂತ. ಒಬ್ಬಪ್ಪ ಒಂದಿಷ್ಟು ಚಿಲ್ಲರೆಗಳಿದೆ, ಅದಷ್ಟು ಗುಡಿ ಎಲ್ಲ ಯಾರು ಇಲ್ಲ, ಸುಮ್ಮನೆ ಒಂದ್ ತಟ್ಟೆ ತುಂಬ ಇದೆ, ಎಲ್ಲ ಹೊರಗಿದ್ದಾರೆ. ನೀವ್ ಎಷ್ಟಾದ್ರೂ ಚೇಂಜ್ ಹಾಕಿ ಎಷ್ಟಾದ್ರೂ ಇಟ್ಕೊತಿದ್ರು, ಅದೆಲ್ಲ ನಮ್ಮ ಒಂದು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. 10 ರೂಪಾಯಿ ಹಾಕ್ಬಿಟ್ಟು 2 ರೂಪಾಯಿ ಮಂಗಳಾರತಿ ಬಿಟ್ಟು 8 ತಗೊಳ್ಳೋರು ಇರ್ತಾರೆ, 10 ರೂಪಾಯಿ ಹಾಕ್ಬಿಟ್ಟು ಇನ್ನು ಜಾಸ್ತಿ ತಗೊಳ್ಳೋರು ಇರ್ತಾರೆ ಚೇಂಜ್ಗೆ. ಅದು ನಾವೇನು ಕಾಮಿಟ್ ಮಾಡಕ್ ಆಗಲ್ಲ ಮೇಡಮ್, ಯಾಕೆಂದ್ರೆ ಅದು ನಮ್ಗೆ ತೊಂದ್ರೆ ಆಗುತ್ತೆ. ಈ ತರದ ಜನ ಇರ್ತಾರೆ. ಮತ್ತೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಜೊತೆಗೆ ನಮ್ಗೆ ಈ ರಂಗನಾಥ್ ಸರ್ ಮಾಡ್ಕೊಟ್ಟಿದ್ದು ಇನ್ನೊಂದು ಅನುಕೂಲ ಅಂದ್ರೆ, ನಾವು ಮನೆಯಿಂದ ಕೇಳ್ಕೊಂಡು ಹೋಗಿದ್ದು ನಾವು ಇದಕ್ಕೆ ಹೋಗ್ತೀವಿ ಅಂತ, ಧ್ಯಾನ ಯಜ್ಞಕ್ಕೆ ಅಂತ. ಜೊತೆಗೆ ಯಾತ್ರೆ ಯಜ್ಞ ಒಂದಾಯ್ತು ನಮ್ಗೆ. ಯಾಕೆಂದ್ರೆ ತೀರ್ಥಯಾತ್ರೆ ಮಾಡಿ ಬಂದ್ವಿ. ನಾವು ಒಬ್ಬೊಬ್ರೆ ಹೋಗಕ್ ಆಗ್ತಿಲ್ಲ ಮೇಡಮ್. ಚಿದಂಬರಂಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇದ್ರು ಮೇಡಮ್, ವೇದಾವತಿ ಮೇಡಮ್. ನಾವಾಗ ಅನ್ಕೊಂಡಿದ್ವಿ ನೀವೆಲ್ಲ ಸಿಗ್ತೀರಾ ಹೋಗೋಣ ಅಂತ ಅನ್ಕೊಂಡು ನಾನು ಶುಕ್ರವಾರ ಬಂದಿದ್ದು. ಇಲ್ಲಾಂದ್ರೆ ಶನಿವಾರ ಹೋಗೋಳು ಇದ್ದವಳು. ನಾನು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ದು 3 ದಿನ ಇದ್ದೇನೆ ಮನೆಗೆ ಹೋಗಿ ಬಂದು. ಈ ವೇದಾವತಿ ಮೇಡಮ್ ಅವ್ರನ್ನ ಕರ್ಕೊಂಡೇ ಹೋಗಿಲ್ವಲ್ಲ? ಅದೇ ಅವ್ರು ಬರಕ್ ಆಗಲ್ಲ, ಬುಕ್ ಆಗ್ಬಿಟ್ಟಿದೆ ಅಂದ್ರಲ್ಲ ಮೇಡಮ್, ಬುಕ್ ಅಂತ ಹೇಳಿದ್ರು. ಆಮೇಲೆ ಐಡಿಯಾ ಮಾಡಿದ್ದು. ಜೊತೆಗೆ 12 ಜನ ಏನೇನೋ ಮಾಡಿ ಕೊನೆಗೆ 6 ಜನ ಬಂದು, ಕೊನೆವರೆಗೆ 6 ಜನ ಇದ್ದು ಅಷ್ಟೇ, 6-7 ತನಕ ಬಂದ್ವಿ. 12 ಜನ ಆಯ್ತು. ಅದು ಚಿದಂಬರಂ ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ತಂಜಾವೂರಲ್ಲಿ ಮತ್ತೆ ತಿರುವನಲ್ಲೂರು ಅಂತ ಒಂದು ಶನೇಶ್ವರ ದೇವಸ್ಥಾನ, ಅದು ತುಂಬಾ ಚೆನ್ನಾಗಿ ನಮ್ಮ ಮನೆಯವ್ರು ತುಂಬಾ ಹೊಗಳವರು. ಅಲ್ಲಿ ಹೋಗಿದ್ ಬಂದ್ರೆ ಶನಿ ಒಬ್ಬ ಮನುಷ್ಯನಿಗೆ 3 ಸರಿ ಬರ್ತಾನಂತೆ, 1 ಸರಿ ಆದ್ರೂ ಅವ್ನ ಸ್ಥಾನಕ್ಕೆ ನಾವು ಹೋಗ್ಬೇಕಂತ ಇದನ್ನ ಅಂತಿದ್ರು. ಅದಕ್ಕೆ ಹೋಗೋಣ ಅಂತ ಅನಿಸ್ತಿತ್ತು. ನನ್ನ ಮಗಳು ಹಾಗಂತಾನೆ ಇದ್ಲು, ಶನಿಗ್ರಹ 7ರಲ್ಲಿ ಇದಾನಂತ, ನನಗೆ ಕಡೆ ಮಾವು ಹೋಗ್ಬೇಕು. ಅದೊಂದು ಆಸೆಗೋಸ್ಕರ ಅವಳನ್ನ ಕರ್ಕೊಂಡು ಹೋದಂಗಾಯ್ತು. ಮತ್ತೆ ಮೈಲಾಡುತ್ತರ ಏನೇ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಮೇಡಮ್ ದೇವಸ್ಥಾನಗಳು. 1 ಕಿಲೋಮೀಟರ್ ಒಂದೊಂದು ದೇವಸ್ಥಾನ, ಹೆಬ್ಬಾಗ್ಲಿಂದ ಗರ್ಭಗುಡಿವರೆಗೆ 1 ಕಿಲೋಮೀಟರ್ ಇದೆ. ಅಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು, ತುಂಬಾ ಚೆನ್ನಾಗಿತ್ತು ಮೇಡಮ್ ಅನುಭವ. ಜೊತೆಗೆ ಒಂದ್ ಸ್ವಲ್ಪ ಊಟ ತಿಂಡಿ, ನೀವ್ ಹೇಳ್ದಂಗೆ ಇಲ್ಲಿ ಆಗಿರ್ಬೋದು ಅಲ್ಲಿ ಆಗ್ಲಿ, ದಿನಾ ಊಟ ತಿಂಡಿ ಮಾಡ್ತೀವಿ. ಇವತ್ ಬಂದು ನಾವ್ ಇಷ್ಟ ಮಾಡ್ಕೊಂಡ್ ನಾವು ತಿನ್ಬೋದು, ಮತ್ತೆ ಇವತ್ತು ಅಲ್ಲಿ ಹೋಗಕ್ಕಾಗತ್ತ? ನಾವು ಅದನ್ನ ಮೊದ್ಲು ಅನ್ಕೋಬೇಕಷ್ಟೇ. ಊಟ ತಿಂಡಿಗೋಸ್ಕರನೇ ಮನುಷ್ಯ ಬದುಕಬಾರ್ದು. ನೋಡ್ಬೇಕು, ಹೇಳ್ತಾರಲ್ಲ, ಕಾಲಿರುವಾಗ ನಡಿಬೇಕು, ಕಣ್ಣಿರುವಾಗ ನೋಡ್ಬೇಕು. ಅದೊಂದು ಅನುಭವ ನನಗಿತ್ತು. ಪುಸ್ತಕ ಓದೋದಾಗ್ಲಿ ಇದೆಲ್ಲ ನನಗೆ ತುಂಬಾ ಇಷ್ಟ ಇರೋದ್ರಿಂದ ಕಷ್ಟ ಆದ್ರೂ ಓದೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಅನುಭವ. ಜೊತೆಗೆ ಈ ಕೋತಿಗಳಿದೆ ಅಂದ್ರಲ್ಲ, ಅದು ಸಿಗ್ಲಿಕ ಅಂತಾರೆ. ಸಿಂಗಲಿಕ, ಕರೆಕ್ಟ್. ಅದು ನಾನು ಇದಕ್ಕೋಗಿದಾಗ್ಲೂ ನೋಡಿದ್ದೇನೆ ಅದನ್ನ. ಇಲ್ಲಪ್ಪ, ಅದೇ ಪುರಿ ಜಗನ್ನಾಥಕ್ಕೆ ಹೋಗ್ಬೇಕಾದ್ರೂ ಆತರ ಕೋತಿಗಳು ಜಾಸ್ತಿ ಇರುತ್ತೆ ಯಾವ್ದೋ ಏರಿಯಾಗಳಲ್ಲಿ. ಪುರಿ ಜಗನ್ನಾಥ ಅಂದ್ರೆ ಸಿಟಿ ಒಳಗಿರಲ್ಲ, ಅಲ್ಲಿ ಇದೇ ತರ ಇದ್ಕೊಂಡು ನಾವು ಭುವನೇಶ್ವರ ನೋಡ್ಕೊಂಡ್ಬಂದು ಬೇರೆ ಕಡೆಗೆ ಹೋದ್ವಿ. 8 ದಿನ ಇದ್ವಿ ಯಾವಾಗ್ಲೂ. ಅದ್ ನೋಡಿದಾಗ ನನ್ಗೆ ಅನ್ನಿಸ್ತು ಇದೇ ತರ. ಬಾಲ ಎಲ್ಲ ಉದ್ದ ಇರುತ್ತೆ ಮೇಡಮ್, ಹೌದು, ತುಂಬಾ ಬಾಲ ಉದ್ದ ಇರುತ್ತೆ, ಮುಖ ಮಾತ್ರ ಕಪ್ಪಿರುತ್ತೆ. ಅವು ಒಂಥರ ನಮ್ಮ ಈ ತರ ಈ ಕೋತಿಗಳ ತರ ಇರಲ್ಲ, ಚೇಷ್ಟೆಗಳು ಅಷ್ಟೇ ಬೇರೆ ಬೇರೆ ತರ ಚೇಷ್ಟೆಗಳು. ಅದೆಲ್ಲ ಇನ್ನೊಂದೇನು ಅಂದ್ರೆ, ನಮ್ಮ ಭಾರತದಲ್ಲಿ ತಮಿಳುನಾಡು ಮತ್ತೆ ಕೇರಳದಲ್ಲಿ ತುಂಬಾ ಶಕ್ತಿಯುತವಾದ ದೇವಸ್ಥಾನಗಳಿವೆ. ತುಂಬಾ ಶಕ್ತಿಯುತವಾದ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಪರ್ಟಿಕ್ಯುಲರ್ ದೇವಸ್ಥಾನ ಅಂತಾನೆ ಅಲ್ಲಿ ಹೋಗಿ ಆ ಪೂಜೆ ಮಾಡಿದ್ರೇನೆ ಅದು ಆಗೋದು ಅಂತ ಹೇಳ್ಬಿಟ್ಟು ತಮಿಳ್ನಾಡು ಮತ್ತೆ ಕೇರಳದಲ್ಲಿ ತುಂಬಾ ಇದಾವೆ. ಸಾವಿರಾರು ಗಟ್ಲೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಮಾಡ್ತಾರೆ ಮೇಡಮ್ ಇಲ್ಲಿಂದ.
ದಿನಗಟ್ಟಲೆ ಹೌದು. ಇಟ್ಕೊಂಡು ಓಕೆ. ತುಂಬಾ ಚೆನ್ನಾಗಿ ಅಕ್ಕಿ ಇಟ್ಟು ಜೊತೆಗೆ ಚಿದಂಬರಂ ಅನ್ಕ ಆ ಗಂಟೆ ಇಟ್ಕೊಂಡು ಬರ್ತಾ ಇದಾರೆ ಅವ್ರನ್ನ ಆ ಯಮ್ಮನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ನನ್ಗೆ ಖುಷಿ ಆಗೋಯ್ತು, ಎದುರುಗಡೆನೆ ಬಂದಿದಾರಲ್ವಾ, ನಾ ಬಂದು ನೋಡ್ತಾ ಇದೀನಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದವ್ರನ್ನ ಅಂತ ಖುಷಿ ಆಯ್ತು. ಹಾಗೂ ನಾನು ಹಿಡ್ಕೊಳಕ್ ಹೋದೆ, ಆಗಲ್ಲ ಆಗಲ್ಲ ಅಂದ್ರು. ಒಂದ್ಸರಿ ಮುಟ್ಬಿಡ್ತೀನಿ ಅಂತ ಮುಟ್ಟಕ್ ಹೋದೆ, ಎಳಿಯುತ್ತೆ ಮೇಡಮ್. ಆ ಯಮ್ಮನ್ಗೆ ಏನ್ ಶಕ್ತಿ ಕೊಟ್ಟಿನ ಆ ದೇವ್ರು. ಅದ್ ಎಷ್ಟು ಕೆಜಿ ಇದೆ ಅಂತ ಗೊತ್ತಾ ಆ ಗಂಟೆ. ಅದನ್ನ ಫೋಟೋ ತಗೊಂಡ್ ಬಂದಿದೀನಿ. ಒಬ್ರು ಯಪ್ಪನ ಅವ್ರದ್ದು ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಒಂದ್ 10 ಗಂಟೆಗಳನ್ನ ಜೋಡಿಸಿ ಒಂದ್ ಕಂಬ ಕಟ್ಟಿದ್ದಾರೆ. ಎಲ್ಲ ಸಿಕ್ಕಾಕಿದ ತಕ್ಷಣ ಆ ಗಂಟೆಗಳೆಲ್ಲ ಒಂದೇ ಸಮಾನ ಆದ ಬರೋ ತರ ಇದೆ. ನಾಗರತ್ನ ಮೇಡಮ್ ಅವ್ರೆ, ಹ್ಮ್. ಅರುಣಾಚಲಂ ಬಗ್ಗೆ ಶೇರ್ ಮಾಡ್ಕೊಳ್ಳೋರಿದ್ದಾರೆ, ಅವರಿಗೆ ಕೊಡೋಣ. ಓಕೆ ಖುಷಿ ಓಕೆ, ಆಯ್ತು ಮೇಡಮ್. ನಳಿನಿ ಮ್ಯಾಮ್ ಮಾತಾಡಿ. ಅರುಣಾಚಲಂದು ನಮ್ಗೂ ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಇನ್ನೊಂದ್ಸರಿ ಮೋಕ್ಷ ದ್ವಾರಕ್ಕೆ ಹೋಗ್ಬೇಕು ಅಷ್ಟೇ, ಈಗ 2 ಆಗಿದೆ, ಇನ್ನೊಂದ್ಸರಿ ಹೋಗ್ಬೇಕು. Okay. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ ನಮಸ್ತೆ. ನಾವು ಹೊಸಬ್ರು. ಓಕೆ, ಸವಿ- ಒಳ್ಳೇದು ಸವಿತಾ ಒಳ್ಳೇದು, ಅಂತ. ಬಹಳ ಒಳ್ಳೇದು. ನೆಕ್ಸ್ಟ್ ಟೈಮ್ ಇಂಥ ಪ್ರೋಗ್ರಾಮ್ ನೀವು ಜಾಯಿನ್ ಆಗಿ ನಳಿನಿ ಮೇಡಮ್ ಒಟ್ಟಿಗೆ. ಆಯ್ತು ಆಯ್ತು ಮೇಡಮ್, ಆಗ್ತೀವಿ. ಹೇಳಿ ನಳಿನಿ ಮ್ಯಾಮ್. ಅಲ್ಲಿಗ್ ಬಂದಿದ್ರು ಮೇಡಮ್, ಅರುಣಾಚಲ ನಿರ್ಮಾಣ ಮಲೈಗ್ ಬಂದಿದ್ದು ಮೇಡಮ್, ಇವ್ರು ಹೇಳಿದ್ರು ಅಂತ. ಓಕೆ. ಇವರಿಂದ ನಮ್ಗ್ ತುಂಬಾ ಒಳ್ಳೇದಾಯ್ತು ಮೇಡಮ್. 2 ವರ್ಷದಿಂದನೇ ಧ್ಯಾನ ಹೇಳ್ಕೊಟ್ಟಿದ್ರು. ನಮಗ್ ಫಸ್ಟ್ ಧ್ಯಾನ ಅಂದ್ರೆ ಏನು ಅನ್ನೋದೇ ಗೊತ್ತಿರ್ಲಿಲ್ಲ. ಇವ್ರು ಹೇಳ್ದಾಗಿಂದ ಮಾಡಿದೀವಿ, ಒಳ್ಳೇದಾಯ್ತೆ. ಮನೆಗೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಬಂದಿದೆ ಮೇಡಮ್. ನೋಡಿ, ನೀವು ಹೊಸಬ್ರು ಅಂತೀರಾ, ಹೊಸಬ್ರಿಗೆ ನೋಡಿ ತಿರುವಣ್ಣಾಮಲೈಗೆ ಬರುವಂತ ಯೋಗ ಬಂತಲ್ಲ ನೋಡಿ. ಹೌದು ಮೇಡಮ್, ಅದು ಮನೆಯವ್ರು ಒಪ್ಕೊಂಡ್ರು 3 ದಿವ್ಸ ಹಿಂಗೆಲ್ಲ ಕಳಿಸ್ತಿರ್ಲಿಲ್ಲ. ಏನಿದ್ರು 1 ದಿವ್ಸ ಹೋಗ್ಬೇಕು ಬರ್ಬೇಕು ಸಂಜೆ ದೇವರ ಹೊತ್ತಿಗೆ ಮಹಿಮೆ ಅಂತ ಹೇಳುದು ಅದಕ್ಕೆ, ಧ್ಯಾನದ ಮಹಿಮೆ. ಹೌದು ಮೇಡಮ್. ಅವ್ರು ಹೇಳ್ತಿದ್ದಂಕ್ಲೆ ಆಯ್ತು ಕರ್ಕೊಂಡ್ ಹೋಗ್ ಬರಗ್ರಿ ಅಂತ ಹೇಳಿದ್ರು. ನಾನೇ ಫೋನ್ ಮಾಡಿ ಕೇಳ್ದೆ ಮೇಡಮ್, ಹಿಂಗ ಹೋಗ್ತಿದೀವಿ ಅಂತ. ಆಯ್ತು ಹೋಗ್ ಬನ್ನಿ ಅಂತ ಹೇಳಿ ಅವರೇ ಬಂದು ಬಸ್ಸಿಗೆ ಹತ್ಸಿ ಕಳ್ಸಿ, ಮತ್ತೆ ನಾವ್ ಇಲ್ಲಿಗ್ ತಲುಪೋತಿ 4 ದಿನ ಆಯ್ತು ಮೇಡಮ್. ಒಂದ್ ಮಾತಾಡ್ಲಿಲ್ಲ ಯಾರು. ಚೆನ್ನಾಗಾಯ್ತು ಮೇಡಮ್. ತಿರುಮಣ ಮಲೆಯಲ್ಲಿ ಚೆನ್ನಾಗಿ ಧ್ಯಾನ ಎಲ್ಲ ಮಾಡಿದ್ವಿ. ನಮ್ಮೂರಿಂದ 5 ಜನ ಬಂದಿದ್ವಿ ಮೇಡಮ್. ನೋಡ್ದೆ ನೀವೆಲ್ಲ ಒಟ್ಟಿಗೆ ಇದ್ದೀರಲ್ಲ. ಗಿರಿ ಪ್ರದಕ್ಷಿಣೆನು ಮಾಡಿದ್ವು, ಚೆನ್ನಾಗ್ ಮಾಡಿದ್ವು ಮೇಡಮ್. ನಿಮ್ಮನ್ನೆಲ್ಲಾ ನೋಡಿದ್ರ, ಇಲ್ಲಿ ನೋಡ್ತಿದ್ರ, ಅಲ್ಲಿ ನಿಜವಾಗ್ ನೋಡಿದ್ರ ಖುಷಿ ಇವ್ರಿಗೆಲ್ಲವಾ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್ ತಿರುಮಣ ಮಲೆ. ಇದೆಲ್ಲ ನಾನು ನೆನ್ನೆ ಮೊನ್ನೆ ಎಲ್ಲ ಹಂಚ್ಕೊಂಡೆ, ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಮೇಡಮ್ ನಮ್ಗೆ ಏನು ಬೇರೆ ಸ್ಟೇಟ್ ಹೋಗಿದೀವಿ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಧ್ಯಾನ, ರಮಣ ಮಹರ್ಷಿಗಳ ಆಶ್ರಮ, ಮತ್ತೆ ಪ್ರದಕ್ಷಿಣೆ ಮಾಡಿದ್ದು, ಭಗವಂತನ ದರ್ಶನ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ವೇದಾವತಿ ಮ್ಯಾಮ್. ಮೇಡಮ್, ಕುಬೇರಲಿಂಗ ಹತ್ರ ಒಂದು ಲೇಡಿ, ಅವ್ರು 40s ಅಲ್ಲಿ ಇದ್ರು. ಆ ಅಮ್ಮ ಅಂತ ಕಿರ್ಚಾಡ್ತಾ ಇದ್ಲು ಮೇಡಮ್. ಅಲ್ಲಿ ಉದ್ದಕ್ ಮಲಗ್ಬಿಟ್ಟಿದ್ದಾಳೆ. ತಲೆ ಹತ್ರ ಒಬ್ರು, ಕಾಲ ಹತ್ರ ಒಬ್ರು ಗಂಡಸರು. ಅದ್ಯಾರ ಅಣ್ಣ ತಮ್ಮಂದ್ರ ಗಂಡನೋ ಯಾರು ಗೊತ್ತಿಲ್ಲ. ಒಬ್ರು ಕಾಲು ಒತ್ತಾ ಇದ್ದಾರೆ, ಒಬ್ರು ತಲೆ ಒತ್ತಾ ಇದ್ದಾರೆ. ಅಂತ ಕಿರ್ಚಾಡ್ತಾ ಇದ್ರು ಆ ಅಮ್ಮ. ನಾನು ಹೋಗಿ ಕೇಳ್ದೆ ಏನಾಯ್ತು ಅಂದೆ. ನೋವು ಅಂದ್ರು. ಈ ಪಾದ ಅಲ್ಲ, ಪಾದದ ಮೇಲೆ ಈ ಪೊಷನ್. ಗೊತ್ತಾಯ್ತು, ಹೇಳಿ. ತುಂಬಾ ನೋವು ಅಂತೇಳಿ ಒದ್ದಾಡ್ತಿದ್ಲು ಮೇಡಮ್. ನಾನು ಅವ್ರಿಗೆ ಹೇಳ್ದೆ, ನಾನ್ ಸರಿ ಮಾಡ್ತೀನಿ ರೀ ಅಂತೇಳಿ ಒಂದ್ 5 ನಿಮಿಷ ಅಲ್ಲಿ ನಿಂತು ಹೀಲ್ ಮಾಡಿದೆ ಮೇಡಮ್. ಆ ಅಮ್ಮನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ತಕ್ಷಣ ನನ್ ಕೈ ಇಟ್ಟು ಒಂದು 2 ಮಿನಿಟ್ಸ್ಗೆ ಆ ಅಮ್ಮ ಅಂದ್ಲು. ಅಂದ್ರೆ ಅಲ್ಲಿ ಏನೋ ಅವ್ರಿಗೆ ರಿಯಾಕ್ಷನ್ ಆಗಿದೆ. ಅಂದ್ರೆ ಸೆಟ್ರೈಟ್ ಆಗಿದೆ ಅನ್ಸುತ್ತೆ. ನರ್ವ್ ಏನಾದ್ರು ಪ್ರಾಬ್ಲಮ್ ಇತ್ತ ಏನ. ನಾನ್ ಕೈ ಇಟ್ಟಿದ್ದಂಗೆ ಏನ್ ಅನ್ನಿಸ್ತಿದೆ ಅಂದೆ. ಬೆಚ್ಚಗಿದೆ ಅಂದ್ಲು. ಆಮೇಲೆ ಇದ್ದಕ್ಕಿದ್ದಂಗೆ ಹಿಂಗೆ ಒಂಥರ ಶಾಕ್ ಆದಂಗ ಇದ್ರು. ಆಮೇಲೆ ನಾನ್ ತಿರುಗಿ ನೋಡಿದ್ದಕ್ಕೆ ಆ ಅಮ್ಮ ಹಿಂಗಂತು. ಏನ್ ಭಾಷೆ ಮಾತಾಡಿದ್ರು ಗೊತ್ತಿಲ್ಲ ಅವರು. ಅಂದ್ರೆ ಏನ್ ಭಾಷೆ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ತುಂಬಾ ಥ್ಯಾಂಕ್ಸ್ ಅಂತೇಳಿ ನಮಸ್ಕಾರ ಎಲ್ಲ ಮಾಡ್ತು. ನಾನು ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಖುಷಿ ಆಯ್ತು. ಒಂದ್ 5 ನಿಮಿಷದಲ್ಲೇ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು. ಇನ್ನೊಂದು ನೋಡಿದ್ವಲ್ಲ, ಆಕ್ಚುಲಿ ಆ ಒಂದು ಮಿಡ್ ನೈಟ್ ಅಲ್ಲಿ ಕೆಲವು ಚಿಕ್ಕ ಮಗುನ ಇಟ್ಕೊಂಡು ಮಹಿಳೆಯರು ರೋಡಲ್ಲಿ ಇದ್ರಲ್ಲ. ರೋಡಲ್ಲಿ
ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ, ನಾವು ಅವ್ರನ್ನ ಮಾತಾಡ್ಸಿಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸ್ ಜೊತೆಗೆ ಚೆನ್ನಾಗಿರುವ ಫ್ಯಾಮಿಲಿ ಅಂತ ಅನ್ಸುತ್ತೆ. ಅವ್ರ ಡ್ರೆಸ್ ಅಪ್ ಮಾಡಿದೆಲ್ಲ ಹರಕೆ ಇರಬಹುದು, ಮಕ್ಳಿಗೆ ಏನಾದ್ರೂ ತೊಂದ್ರೆನ ಅಥವಾ ಏನಾಗಿ ಹರಕೆನೆ ಇರಬಹುದು. ಬಹಳ ಆಶ್ಚರ್ಯ ಅಂತ ಆ ಮಿಡ್ ನೈಟ್ ಅಲ್ಲಿ ಆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ರೋಡ್ ಅಲ್ಲಿ ಅವರು ಬೇಡ್ತಾ ಇದ್ರು. ಅಲ್ಲಿ ರೋಡಲ್ಲಿ ಬೇಡವ್ರು ಇದ್ದಾರಲ್ಲ, ಅದೇ ಆರೆಂಜ್ ಕಲರ್ ಬಟ್ಟೆಗಳು ಉಟ್ಕೊಂಡು ಏನ್ ಇಂಗ್ಲಿಷ್ ಮಾತಾಡಿದ್ರು ಮೇಡಮ್. ಒಬ್ರಿಗೆ ನಾನು ತಗೊಂಡೋಗಿ, ಅವ್ರು ತುಂಬಾ ದೂರದಲ್ಲಿದ್ರು, ಹಂಗಿದ್ದು ದೂರ ಹೋಗಿ ಅಲ್ಲೂ ಕೊಟ್ಬಿಟ್ಟು ಬಂದಿದ್ದಕ್ಕೆ, ಮಮ್ಮಿ ಥ್ಯಾಂಕ್ ಯು ಮಮ್ಮಿ, ಆಲ್ ದ ಬೆಸ್ಟ್ ಮಮ್ಮಿ ಅಂತ ಇದ್ರು. ಆಯ್ತು ಬಿಡಪ್ಪ ಅಂತಂದೆ. ಅಲ್ಲ, ಎಲ್ಲಾ ಕಡೆಯವರು ಎಜುಕೇಟೆಡ್ ಎಲ್ಲರೂ ಇದ್ದಾರೆ, ಹೇಳಿದಲ್ಲ, ಒಳ್ಳೊಳ್ಳೆ ಕೋಟ್ಯಾಧೀಶರು ಸಹ ಅಲ್ಲಿದ್ದಾರೆ. ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗಿ ಅಲ್ಲಿ ಸ್ಟೇ ಮಾಡಿರೋರು ಇದ್ದಾರಂತೆ ಮೇಡಮ್. ಹೌದೌದು. ಲಕ್ಷ್ಮೀಕಾಂತಮ್ಮ ಮೇಡಮ್ ಗೆ ಒಬ್ರು ಫ್ರೆಂಡ್ ಸಿಕ್ಕಿದ್ರು. ಅವ್ರು ಬಂದು ನಮ್ಮಲ್ಲಿ ಊಟ ಎಲ್ಲ ಮಾಡಿ ಒಳ್ಳೆ ಮಾತಾಡಿ 7 ವರ್ಷ ಇದ್ದಾಗ್ಲೇ ಲಕ್ಷ್ಮೀಕಾಂತ ಮೇಡಮ್ ಹೇಳಿದ್ರೆ ಚೆನ್ನಾಗಿತ್ತು. ಬೈಕಲ್ಲಿ ಓಡಾಡ್ತಾರೆ ಅವರೆಲ್ಲ ಕಡೆ. ಆಮೇಲೆ ನಮ್ಮ ಪ್ರೋಗ್ರಾಮ್ ನಲ್ಲೂ ಸುಮಾರು ಸ್ವಾಮಿಗಳು, ಸ್ವಾಮಿನಿ ಅವರೆಲ್ಲ ಬಂದು ಊಟ ಮಾಡಿ ಹೋಗ್ತಾ ಇದ್ರು. ಆಮೇಲೆ ರಮಣ ಮಹರ್ಷಿ ಆಶ್ರಮದಲ್ಲಿ ನಾನು ಆಲ್ಮೋಸ್ಟ್ ಒಂದು ನವಿಲ್ನ ಮುಟ್ಟಿದೆ ಮೇಡಮ್, ಅಷ್ಟು ಹತ್ರಕ್ಕಿತ್ತು ನವಿಲು. ಹೌದೌದು, ಇದೆ. ನಿನ್ನೆ ಯಾರೋ ಒಂದು ಕಳಿಸಿದ್ರು, ನಾನು ಫೋಟೋ ತೆಗ್ದೆ. ಅವ್ರು ಫೋಟೋ ತೆಗಿಬಾರದು ಅಂತ ಅಂದ್ರು, ನಾನು ತೆಗ್ದೆ. ಎಲ್ಲರೊಟ್ಟಿಗೆ ಚೆನ್ನಾಗಿದೆ ಅದು. ಎಸ್, ಓಕೆ. ನಳಿನಿ ಮೇಡಮ್ ಮತ್ತೆ ಮಾತಾಡ್ತೀರಾ? ಹೇಳಿ ಮೇಡಮ್. ಮತ್ತೆ ನನಗೆ ಅಲ್ಲಿ ತಮಿಳ್ನಾಡಲ್ಲಿ ಒಬ್ರು ಟೆಂಪಲ್ ಅಲ್ಲಿ ನಾವು ಉಳ್ದಿದ್ವಲ್ಲ ಮೇಡಮ್, ಅಲ್ಲಿ ಒಬ್ರು ಅವರು ಕಾಶಿಯಲ್ಲಿ 6 ತಿಂಗಳು ಇರ್ತಾರಂತೆ. ಮತ್ತೆ ಇಲ್ಲಿ ತಮಿಳ್ನಾಡಲ್ಲಿ ಆ ದೇವಸ್ಥಾನದ ಹತ್ರ ನಾವು ಉಳ್ದಿದ್ವಲ್ಲ ಮೇಡಮ್, ಅಲ್ಲಿ 6 ತಿಂಗಳು ಇರ್ತಾರಂತೆ ಮೇಡಮ್. ಅವರು ಪರಿಚಯ ಆಗಿದ್ರು. ಅವ್ರು ಯಾರನ್ನೂ ಮಾತಾಡ್ಸಿರ್ಲಿಲ್ಲ ಮೇಡಮ್, ನಮ್ ಟೀಮ್ ಮಾತ್ರ ಮಾತಾಡ್ಸಿ ಯೋಗಕ್ಷೇಮ ಎಲ್ಲ ವಿಚಾರಿಸಿ ಮತ್ತೆ ಅಲ್ಲೆಲ್ಲ ಪೂಜೆ ಮಾಡ್ಕೊಡೋದು ಎಲ್ಲ ಮಾಡಿದ್ರು. ಅವರು ಒಂದ್ ನಂಬರ್ ಕೊಟ್ಬಿಟ್ಟು ಇವ್ರಿಗೆ ಒಂಚೂರು ಧ್ಯಾನ ಹೇಳ್ಕೊಡಿ. ಮತ್ತವ್ರು ನಾವು ಧ್ಯಾನ ಮಾಡ್ತೀವಿ ಅಂದಿದ್ದಕ್ಕೆ ಅವರು ಭೈರವನ ಆರಾಧಕರಂತೆ ಮೇಡಮ್. ನಾವು ಧ್ಯಾನ ಎಲ್ಲ ಮಾಡಲ್ಲ ಅಂತೆಲ್ಲ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಡೇ ನಮ್ ಜೊತೆನೆ ಬಂದ್ರು ಮೇಡಮ್. ಅಲ್ಲಿ ಧ್ಯಾನ ಎಲ್ಲ ನೋಡಿ ಬಂದ್ರು ಮೇಡಮ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗ್ ಮಾಡ್ತಿದ್ರು ಎಲ್ಲವಾ ಅಂತ ಹೇಳಿದ್ರು. ಅರುಣಾಚಲ ಅರುಣಾಚಲ ಅಂತ ಆ ಸಾಂಗ್ ಆಡ್ತಿದ್ರಲ್ಲ, ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು ಮೇಡಮ್. ಆಮೇಲೆ ಅವರು ತಮಿಳ್ನಾಡವ್ರೆ ಅಂತೆ ಮೇಡಮ್, ಅವ್ರು ಬೆಂಗ್ಳೂರಲ್ಲಿ ಇದಾರಂತೆ. ಅವ್ರದೊಂದ್ ನಂಬರ್ ಕೊಟ್ಟು ಇವತ್ ಧ್ಯಾನ ಹೇಳ್ಕೊಡಿ ಅಂತ ಹೇಳಿದ್ರು ಮೇಡಮ್. ಅವ್ರಿಗೆ ಇವತ್ತು ಹೇಳ್ಕೊಟ್ಟೆ ಮೇಡಮ್. ಫೋನಲ್ಲೆಲ್ಲ ವಿಡಿಯೋ ಎಲ್ಲ ಕಳಿಸ್ತೀನಿ, ನೀವ್ ಆತರ ಮಾಡಿ ಅಂತ ಹೇಳಿದ್ರು ಮೇಡಮ್. ಇವ್ರು ಎಲ್ಲ ಇದ್ರು ಕೇಳಿ. ಅವ್ರಿಗೆ ಇವತ್ತು ಫಸ್ಟ್ ಡೇನೆ ಅವ್ರಿಗೆ ಚಂದ್ರ ಕಾಣಿಸ್ತಂತೆ, ನಕ್ಷತ್ರ ಕಾಣಿಸ್ತಂತೆ ಮೇಡಮ್. ಮತ್ತೆ ಎಲ್ಲ ಬ್ಲಾಕ್ ಕಲರ್ ಬಂದು, ಆಮೇಲೆ ಯೆಲ್ಲೋ ಕಲರ್, ಬ್ಲೂ ಕಲರ್ ಬಂದು, ಒಬ್ರು ಮುದುಕಿ, ಅಣ್ಣನ್ ಮುದುಕಿ ಎಲ್ಲ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರು ಮೇಡಮ್. ಅವರು ಗ್ರೂಪಿಗೆ ಜಾಯಿನ್ ಮಾಡಿ, ಮಾಡ್ಲಿಕ್ಕೆ ನಂಬರ್ ಕಳಿಸ್ಕೊಡಿ, ಗ್ರೂಪಿಗೆ ಜಾಯಿನ್ ಮಾಡ್ಸೋಣ ಅವರನ್ನ. ನಾನ್ ಜಾಯಿನ್ ಮಾಡಿಸ್ತೀನಿ. ಯಶೋಧ ಮೇಡಮ್ ಈ ನಂಬರ್ ಕಳಿಸ್ತೀನಿ ಮೇಡಮ್, ಮಾಡ್ತೀನಿ ಅಂದ್ರು. ಆಮೇಲೆ ಇವ್ರು ಮೇಡಮ್, ಇವ್ರು ಹುಷಾರಿಲ್ಲ ಮೇಡಮ್, ಇವ್ರಿಗೂ ಒಂದ್ ಸ್ವಲ್ಪ ಕ್ಯಾನ್ಸರ್ ಆಗಿದೆ ಮೇಡಮ್. ಧ್ಯಾನ ಮಾಡೋದ್ ನೀವ್ ಒಂದ್ ಸ್ವಲ್ಪ ಒಂದ್ 2 ಮಾತಲ್ಲಿ ಹೇಳ್ದಿ ಮೇಡಮ್, ಏನೇನ್ ಉಪಯೋಗ ಇದೆ. ಮಾಡ್ತಿದಾರೆ ಮೇಡಮ್, ಹೇಳ್ಕೊಡ್ತಿದೀನಿ, ಮಾಡ್ತಿದಾರೆ ನಮ್ ಜೊತೆ. ಅಲ್ಲ, ಇವತ್ತು ಬೇಡ ನಳಿನಿ ಮೇಡಮ್, ನಮ್ಮ ಕ್ಲಾಸ್ಗೆ ಅವ್ರು ಜಾಯಿನ್ ಆಗ್ತಾರಲ್ಲ ನಿಮ್ಮೊಟ್ಟಿಗೆನೆ, ಮೇಡಮ್, ಅವಾಗ ಒಳ್ಳೆ ಒಳ್ಳೆ ಸ್ಪೀಕರ್ಸ್ ಇರ್ತಾರೆ, ಅವರಿಂದ ಅರ್ಥ ಮಾಡ್ಲಿ. ಈಗ ಟೈಮ್ ಆಗ್ತದಲ್ಲ, ದಿನ ಜಾಯಿನ್ ಮಾಡಿಸಿ, ನಿಮ್ಮೊಟ್ಟಿಗೆ ಇರ್ತಾರಲ್ಲ. ಇಲ್ಲ ಮೇಡಮ್, ಅವ್ರು ನಮ್ಮೊಟ್ಟಿಗೆ ಬರಲ್ಲ ಮೇಡಮ್. ಇಷ್ಟೊತ್ನಾಗ ಅವ್ರು ಟ್ರೀಟ್ಮೆಂಟ್ ಅಂತಿದಾರಲ್ಲ, ಅದಕ್ಕೆ ಅವ್ರಿಗೆ ಮಧ್ಯಾಹ್ನದ ಹೊತ್ತು ಇಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ ನಮ್ಮ ಟೆಂಪಲ್ ಇದೆ ಮೇಡಮ್, ಅಲ್ಲಿ ಕರ್ಕೊಂಡೋಗಿ 1 ಗಂಟೆ ಧ್ಯಾನ ಮಾಡಿಸ್ತೀವಿ. 4ರಿಂದ ಗ್ರೂಪಿಗೆ ಜಾಯಿನ್ ಮಾಡಿಸಿಮ್ಮ. 3 ಗಂಟೆದಕ್ಕೆ 3 ಗಂಟೆನಲ್ಲಿ ಒಂದ್ ಅರ್ಧ ಗಂಟೆ ಧ್ಯಾನ ಇದೆ ಅಲ್ಲ ಮೇಡಮ್. 3 ಗಂಟೆಯ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸಿ. ಲಿಂಕ್ ಎಲ್ಲ ಒಂದೇ, ಅವ್ರ ಮೊಬೈಲ್ ಅಲ್ಲಿ ಜಾಯಿನ್ ಆದ್ರೆ ಆಯ್ತು. ಮೇಡಮ್, ಆಯ್ತಾ? ಓಕೆ, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ಒಂದೇ ಒಂದು ವರ್ಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಧ್ಯಾನಕ್ಕೆ ಟೈಮ್ ಆಯ್ತು. ಹೇಳಿ ಮೇಡಮ್. ನಾಗರತ್ನ ಮ್ಯಾಮ್ ಹೇಳಿ. ಮೇಡಮ್, ಅದು ಏನ್ ಮರ್ತ್ಕೊಂಡೆ ಅಂತ ಅಂದ್ರೆ, ನಾನು ವೇದಾವತಿ ಮೇಡಮ್ ಇಂದ ಭಾಷಾ ಪ್ರಾಬ್ಲಮ್ ಆಗಿತ್ತಲ್ಲ ನಮ್ಗೆ ತಮಿಳ್ನಾಡಲ್ಲೆಲ್ಲ, ಅದನ್ನ ತುಂಬಾ ಹೆಲ್ಪ್ ತಗೊಂಡೆ ವೇದಾವತಿ ಮೇಡಮ್ ಕಡೆಯಿಂದ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಮಾಡಿದೆ ಅಷ್ಟೇ. ಒಂದು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಗ್ರೂಪ್ ಅಲ್ಲಿ ನಿಂತ್ಕೊಂಡಾಗ ಆ ಗ್ರೂಪ್ ಅಲ್ಲಿ ಎಲ್ರು ನಾವು ಹೋಗ್ತಾ ಇರ್ಬೇಕಾದ್ರೆ, ಜಾತ ಹೋಗ್ಬೇಕಾದ್ರೆ ಎಲ್ರು ನಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ರು. ತುಂಬಾ ಇಷ್ಟ ಆಯ್ತು. ಅದೊಂಥರ ನಾನು ಅನ್ಕೊಂಡಿದ್ದೆ, ಫಸ್ಟ್ ಅಂದವಳೆ ನಾನು ಆತರ ಹ್ಯಾಟ್ ಹಾಕೊಂಡೆಲ್ಲ ಹೋದ್ರೆ ನಮ್ನ ಅಬ್ಸರ್ವ್ ಮಾಡ್ತಾರೆ, ಇದೇನಪ್ಪಾ ಅಂತ ಎಲ್ರು ನೋಡ್ತಾರೆ. ಅವಾಗ ಅದ್ರ ಬಗ್ಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ಟಂಗ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿತ್ತು. ಹೌದು, ನಾನೇ ಫಸ್ಟ್ ನಿಂತ್ಕೊಂಡು ಅರುಣಾಚಲೇಶ್ವರ ಅಂದ್ಬಿಟ್ಟು ತಾಳ ಬಾರಿಸ್ತವಳು ನಾನು, ಕೊನೆ ಬಂದವಳು ನಾನು ಮೇಡಮ್.
ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಕಳಿಸಿದೆ, ನೋಡಿದ್ರು, ತುಂಬಾ ಖುಷಿ ಪಟ್ರು. ಓ, ಏನು ಅದ್ಭುತವಾಗಿದೆ ನಿಮ್ ಮೆರವಣಿಗೆ ಅಂತ. ಓಕೆ, ಜಾನಕಿ ದೇವಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮ್ಯಾಮ್ ಮಾತಾಡಿ. ಮೊದಲು ನಿಂತ್ಕೊಂಡವಳು ನಾನು, ನನಗೆ ಗೊತ್ತಿತ್ತು ಕೊನೆಯಲ್ಲಿ ಬರ್ತೀನಿ ಅಂತ, ಅದಕ್ಕೆ ನಾನು Okay. ಮೊದಲು ನಿಂತಿದ್ದೆ. ಕೊನೆಗೆ ಜಾನಕಿ ದೇವಿ ಮೇಡಮ್ ಅವರಿಗೆ ಅವಕಾಶ ಕೊಡೋಣ. ನಾಗರತ್ನ ಮೇಡಮ್. Thanks ಓಕೆ, madam. ಜಾನಕಿ ದೇವಿ ಮೇಡಮ್ ಅನ್ಮ್ಯೂಟ್ ಮಾಡಿದ್ದೇನೆ, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಥಮವಾಗಿ ನಿಮಗೆ ಮತ್ತೆ ಅನುರಾಧ ಅವರಿಗೆ ನನ್ನ ಕೃತಜ್ಞತಾ ಪೂರ್ವಕವಾದ Thank you, ma'am. Thank you. ನಮಸ್ಕಾರ. ನನಗಿಂತ ಚಿಕ್ಕವರಾದ್ರೂ ಕೂಡ ನಾನು ನಿಮ್ಗೆ ಇಲ್ಲಿಂದಲೇ ನಾನು ಅಯ್ಯೋ, ಇರ್ಲಿ 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 ಇರ್ಲಿ. ನಾನು ಅಲ್ಲಿ ದೈಹಿಕವಾಗಿ ಬರಕ್ಕಾಗದೆ ಹೋದ್ರು ಮಾನಸಿಕವಾಗಿ ನಾನು ಅಲ್ಲೇ ಇದ್ದೆ. ಬಟ್ ನಿಮ್ಮ ಒಂದು ಇದು ಬಂದಾಗಂತೂ ನನ್ಗೆ ಎಂತ ಒಂದು ಸಂತೋಷ ಬಾಷ್ಪ ಬಂತು ಅಂತ ಅಂದ್ರೆ ನಿಜವಾಗಿ ನಾನು ಅದು ವರ್ಡ್ಸ್ ಅಲ್ಲಿ ಹೇಳಕ್ ಆಗ್ತಾ ಇಲ್ಲ. ನಾವು ಮನ್ಸ್ ಮಾಡ್ಬೋದು ಕೊಡ್ಬೇಕು ಅಂತ ಅನ್ಬಿಟ್ಟೆ, ಅದು ತಲುಪಬೇಕಾದ್ರೆ ನನಗೂ ಯೋಗ ಇರ್ಬೇಕು, ಯೋಗ್ಯತೆನೂ ಇರ್ಬೇಕು. ಆ ಯೋಗ ಯೋಗ್ಯತೆ ನಿಮ್ಮಿಂದ ಸಿಕ್ತು. ನಾನು ಅದರಿಂದ ಈ ಮಹಾವತಾರ ಫೌಂಡೇಶನ್ಗೆ ಬಂದಾಗ್ಲಿಂದ ಏನೇನಾಗಿದ್ದೀನಿ ಒಂದು ದಿವಸ ವೈಯಕ್ತಿಕವಾಗಿ ಮಾತಾಡ್ತೀನಿ. ಮತ್ತೆ ನಂಗೆ ಇವಾಗ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಪುಣ್ಯ ಸಂಪಾದನೆ ಕೊಟ್ಬಿಟ್ರಿ ನೀವು. ನಾನೊಬ್ಳೆ ಬಂದಿದ್ದೆ, ನನಗೆ ಮಾತ್ರ ಕೇಳ್ಕೊಂಡು ನಮಸ್ಕಾರ ಮಾಡ್ತಿದ್ದೆ. ಈ ಗ್ರೂಪ್ ನ ಹೋಗಿ ನೀವು ಜಾನಕಮ್ಮನ್ನ ನೀವು ಗರ್ಭದಲ್ಲಿ ಇಟ್ಕೊಂಡು ನಾನು ಕೊಟ್ಟಂತ ಏನು ಅಲ್ಪ ಕಾಣಿಕೆನ ಎಲ್ಲಿಗೆ ಒಂದು ಸಾರ್ಥಕವಾದ ಜಾಗಕ್ಕೆ ಸೇರ್ಸಿದ್ರಲ್ಲ, ಅದಕ್ಕೆ ನನ್ನ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಾಗರತ್ನ ಇವರು ಅನುರಾಧ ಮ್ಯಾಮ್ ಗ್ರೇಟ್. ನಡಿಯಕ್ಕಾಗದೆ ಸೊಂಟಕ್ಕೆ ಕಂಪ್ಲೀಟ್ ಬೆಲ್ಟ್ ಹಾಕೊಂಡು ಅವ್ರು ಅದನ್ನ ತಂದು ಒಪ್ಸಿ ಅದನ್ನ ರೂಮ್ ನಲ್ಲಿ ಇಟ್ಟು ಹೇಳ್ತಾರೆ, ಇದನ್ನ ಹೇಗ್ ಮುಟ್ಟಿಸೋದು. ಮತ್ತೆ ನಾನು ಅವ್ರ ಹತ್ರ ಕೇಳಿದೆ, ಈ ತರ ಇದೆ, ಇದನ್ನ ಮುಟ್ಟಿಸ್ಬೇಕು ಅಂತ. ಮತ್ತೆ ನಾವು 3 ಜನ ರಿಕ್ಷಾ ಮಾಡ್ಕೊಂಡು ಆರ್ಗನೈಸರ್ನ ಅವ್ರು ಹೇಳಿದ್ರು, ಇಲ್ಲ ನಾನು ಕರ್ಕೊಂಡೋಗಿ ತಲುಪಿಸ್ತೇನೆ, ಎಲ್ಲಿಗೆ ತಲುಪಿಸ್ಬೇಕು, ಹಿಂಗ್ ಕೊಡ್ತೀರಾ ಅಂತ. ಸೊ ಅಲ್ಲಿಗೆ ತಗೊಂಡೋಗಿ ಕೊಟ್ಟು ಫೋಟೋವನ್ನ ಕಳಿಸಿದ್ರು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೀವು ಮನ್ಸ್ ಮಾಡಿ ಕಳಿಸಿದ್ದು, ಅವ್ರು ಮನ್ಸ್ ಮಾಡಿ ತಕೊಂಡ್ ಬಂದಿದ್ದು, ನಿಜವಾಗ್ಲೂ ಅನುರಾಧ ಮೇಡಮ್ ಇಸ್ ವೆರಿ ಗ್ರೇಟ್, ವೆರಿ ಗ್ರೇಟ್. ಖಂಡಿತ ಖಂಡಿತ ಹೌದು, ಅವ್ರು ತಗೊಂಡೋಗೋದ್ರಿಂದ ಆಗಲ್ಲ ಏನಿಲ್ಲ. ಆ ಕಾಲ ಎತ್ಕೊಂಡವ್ರು ಇಡೀ ಕಂಪ್ಲೀಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂರ್ತಾ ಇದ್ರು. ಗ್ರೇಟ್ ಶೀಸ್. ಬರೀ ದುಡ್ಡು ತಗೊಂಡು ಹೋಗ್ತೀನಿ ಜಾನಕಮ್ಮ, ಅವ್ರು ತಗೊಂಡೋಗಕ್ ಆಗೋದಿಲ್ಲ ನಿಮಗೆ. ನೀವು ರಿಕ್ಷಾದಲ್ಲಿ ಹೋಗಿ ರಿಕ್ಷಾ ದುಡ್ಡು ನಾನೇ ಕೊಡ್ತೀನಿ. ನಾನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದೀನಿ, ದಯವಿಟ್ಟು ನೀವು ತಗೊಂಡೋಗಿ ರೇವತಿ ಮೇಡಮ್ ತಲುಪ್ತಿಂದೆ. ಅವರು ತಲುಪಿಸಿದ್ದಾರೆ. ಎಲ್ಲ ಒಟ್ನಲ್ಲಿ ನಾನು ಸುಕೃತಳು, ಒಟ್ನಲ್ಲಿ ಅಷ್ಟು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ಒಂದೇ ಒಂದ್ ನಿಮಿಷ, ಜಾನಕಿ ಮೇಡಮ್ ಒಂದ್ ನಮಸ್ತೆ. ಜಾನಕಿ ದೇವಿ ಮೇಡಮ್ ನಮಸ್ಕಾರ, ನಾನು ವೇದಾವತಿ ಮಾತಾಡೋದು. ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಅವರು ನನ್ಗೆ ಒಂದು ಕತೆ ಕಳಿಸಿದ್ರು ಮೇಡಮ್. ನನ್ನಿಂದ ಓದಕ್ಕಾಗಲ್ಲ, ನೀವು ಓದಿ ಅಂತ ಹೇಳಿ. ಮಧ್ಯಾಹ್ನ ನಾನು ಅದು ನನ್ ಯಾವತ್ತು ಓದಿರ್ಲಿಲ್ಲ ಫುಲ್ ಆಗಿ, ಫಸ್ಟ್ ಮಧ್ಯಾಹ್ನನೇ ಓದಿಗಿದ್ದು ಮೇಡಮ್. ಒಂದು ಎಮೋಷನಲ್ ಆಗೋದೆ ಮೇಡಮ್, ನಾನು ಅತ್ತೆ ಬಿಟ್ಟೆ. ನಾನು ಅಷ್ಟ್ ಚೆನ್ನಾಗಿತ್ತು ಮೇಡಮ್ ಸ್ಟೋರಿ. ಅದು ತುಂಬಾ ಚಿಕ್ಕ ಕತೆ, ತುಂಬಾ ಚೆನ್ನಾಗಿತ್ತು. ಅದು ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಅಲ್ಲಿ ಗ್ರೂಪ್ ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಕತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಒಂದು ರೀತಿಯಲ್ಲಿ ಎಲ್ರಿಗೂ ಒಂದು ಅಂತ ಹೇಳ್ತಾರಲ್ಲ, ಒಂದು ಆನಂದ, ಧ್ಯಾನದಲ್ಲಿ ಆನಂದ ಸಿಗ್ತದೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗಿ ಎಲ್ರಿಗೂ ಸಿಗ್ತಾ ಇದೆ, ಖಂಡಿತವಾಗ್ಲಿ ಸಹ. ಎಷ್ಟು ಜನ ಸಿಕ್ಕಿದ್ದಾರೆ ಇವಾಗ, 100 ಜನ ಫ್ರೆಂಡ್ಸ್ ಆಗಿದ್ದಾರೆ ಈಗ. ಹೌದು. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಸಹ ಎಲ್ಲವನ್ನ ಹಂಚ್ಕೊಂಡ್ರಿ, ತುಂಬಾ ಚೆನ್ನಾಗಿತ್ತು. ಬಾರದವರಿಗೆ ಒಂದು ಅನುಭವ ಆಯ್ತು. ಸಣ್ಣಗೌಡ್ರು ಸರ್ ಇದ್ದೀರಾ? ಎಸ್, ಸಣ್ಣಗೌಡ್ರು ಸರ್. ಸಣ್ಣಗೌಡ್ರು ಸರ್ ಹೋಸ್ಟೆಲ್ ಇದ್ದೀರಾ? ನಮಸ್ತೆ ಮೇಡಮ್. ನಮಸ್ತೆ, ನಮಸ್ತೆ, ಮಾತಾಡಿ. ಮಿಸ್ ಮಾಡ್ಕೊಂಡೆ ನಾನು ಅರುಣಾಚಲನ, ಹಂಗಾಗಿ ಎಲ್ಲಾ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನಾನೇ ಇಲ್ಲಿಂದನೇ ಕಣ್ ಮುಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ನನ್ ಬದಲಾಗಿ ಇವರೆಲ್ಲ ಹೋಗಿ ಬಂದ್ರಲ್ಲ, ಅವ್ರ ಜೊತೆ ನಾನು ಇದ್ದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ದೆ. ಎಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರು. ಹೌದು ಮೇಡಮ್, ನಾನು ಬಹಳ ಮಿಸ್ ಮಾಡ್ಕೊಂಡೆ. ಅದೇ ಅದೇ ಅದೇ. ಯಾಕಂದ್ರೆ ನಾವು ಹೀಗೆ ಒಬ್ಬೊಬ್ಬರೇ ಹೋಗೋದಕ್ಕೂ ಆ ಗ್ರೂಪ್ ಅಲ್ಲಿ ಹೋಗೋದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಆ ಒಂದು ಪವರೇ ಬೇರೆ, ಆ ಒಂದು ಎನರ್ಜಿನೇ ಬೇರೆ. ಸೊ ಎಲ್ಲ ಮರ್ತು ಬಿಡ್ತೇವೆ ನಾವು. ಸೊ ಬಹಳ ಚೆನ್ನಾಗಿತ್ತು. ಸೊ ಪ್ರದೇಶಕ್ಕೆ ಒಂಥರ ದೈವನೇ ಅದನ್ನ
ಟೈಮ್ ಮಾಡಿತ್ತು ಅದು ಅದೃಷ್ಟ ಅಂತ ಹೇಳ್ತಾರೆ ನಂಗೆ. ಹ್ಮ್. ಅಲ್ಲ ಯಾಕಂತಂದ್ರೆ ನಾನು ಅವಾಗ ತುಂಬಾ ವರ್ಷದಿಂದ ಅನ್ಕೊಳ್ತಾ ಇದ್ದೆ ಹೋಗ್ಬೇಕು ಹೋಗಕ್ಕಾಗಿಲ್ಲ ನೋಡಿ, ಈಗೆಲ್ಲ ಒಟ್ಟಿಗೆ ಹೋಗುವಂಗಾಯ್ತು. ಇನ್ನೊಮ್ಮೆ ಹೌದು, ಫ್ಯಾಮಿಲಿ ಹೌದು. ಒಟ್ಟಿಗೆ ಹೋಗ್ಬೇಕು, ಅದೇ ನಾವ್ ಅನ್ಕೊಂಡ್ವಿ. ಓಕೆ, ಥ್ಯಾಂಕ್ ಯು ಸರ್.